सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋ ಉತ್ತಿಷ್ಠ ಪರಂತಪ. ಪರಮಾತ್ಮ ಶ್ರೀಕೃಷ್ಣ ಅರ್ಜುನನನ್ನು ನೀನು ಪರಂತಪ ಅಂತ ಜ್ಞಾಪಿಸ್ತಾ ಇದ್ದಾನೆ. ಯಾಕೆ ಅಂತಂದರೆ ಅರ್ಜುನ ಸಂಪೂರ್ಣವಾಗಿ ಎಲ್ಲವನ್ನ ಮರ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ತಾನೊಬ್ಬ ಕ್ಷತ್ರಿಯ, ತನ್ನ ಸ್ವಧರ್ಮ ಯುದ್ಧವನ್ನು ಮಾಡುವಂತಹದ್ದು, ಆ ಮೂಲಕ ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು, ಅಂಡ್ ಅಟ್ ದ ಸೇಮ್ ಟೈಮ್ he has to take care of the citizens of the state or the country. ಆದರೆ ಇಲ್ಲಿ ಅವನು ಆ ರೀತಿ ಕ್ಷತ್ರಿಯನಂತೆ ಅವನು ವರ್ತಿಸ್ತಾ ಇಲ್ಲ. he has forgotten his ಧರ್ಮ. ಜೊತೆಗೆ ಅರ್ಜುನ ಅವನೊಬ್ಬ ವೀರಕ್ಷತ್ರಿಯ, ಬೇಸಿಕಲಿ ವಿಶ್ವದ ಅತ್ಯುತ್ತಮ ಬಿಲ್ಲುಗಾರ. ಸಾಕ್ಷಾತ್ ದ್ರೋಣಾಚಾರ್ಯರ ಬಳಿಯಲ್ಲಿ ಶಸ್ತ್ರವಿದ್ಯೆಯನ್ನು ಕಲಿತು ಪಾರಂಗತನಾಗಿರುವಂತಹವನು. ಅವನ ಸಮದಲ್ಲಿ, ಅವನ ಸಮಯಕ್ಕೆ ಯಾರು ಕೂಡ ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯುದ್ಧ ಕ್ಷೇತ್ರದಲ್ಲಿ ಅರ್ಜುನ ಯುದ್ಧವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಶತ್ರುಗಳು ಅವನಿಗೆ ಹೆದರಿ ಓಡ್ ಹೋಗ್ತಾ ಇದ್ರು, ಅಥವಾ ಅವನನ್ನು ಗೆಲ್ಲಲಾಗದೆ ಸೋತೋಗ್ತಾ ಇದ್ರು. ಅದನ್ನ ಇಲ್ಲಿ ಪರಮಾತ್ಮ ಅವನಿಗೆ ನೆನಪು ಮಾಡಿಕೊಡ್ತಾನೆ. ಹೇ ಅರ್ಜುನ, ಯು ಆರ್ ಪರಂತಪ. ಪರಂತಪ ಅಂತಂದ್ರೆ ನಿನ್ನನ್ನು ನೋಡಿದ್ರೆ ಶತ್ರುಗಳು ಹೆದರ್ಕೊಂಡ್ಬಿಡ್ತಾರೆ. ನಿನ್ನನ್ನು ಅವರಿಂದ ಯುದ್ಧದಲ್ಲಿ ನಿನ್ನನ್ನು ಜಯಿಸಕ್ಕಾಗದೇ ಇಲ್ಲ. ನೀನು ಅಷ್ಟು ದೊಡ್ಡ ಪರಾಕ್ರಮಿ. ನೀನು
ನೀನೊಬ್ಬ ಸಾಹಸಿ. ಸೊ ಅಂತಹ ನೀನು ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದೀಯಾ? ಬೇಡದ ಭಾವನೆಗಳನ್ನ ನೀನು ಹೃದಯದಿಂದ ಬಂದಿದೆ ಇಂತಹ ಭಾವನೆಗಳು ಅಂತ ತಪ್ಪು ತಿಳ್ಕೊಂಡಿದ್ಯಾ? ಇಟ್ ಈಸ್ ದಿ ವೀಕ್ನೆಸ್ ಆಫ್ ಯುವರ್ ಹಾರ್ಟ್. ಅದರಿಂದ ಅದು ಹೃದಯದ ದೌರ್ಬಲ್ಯ. ಆದ್ರಿಂದ ನೆನಪು ಮಾಡ್ಕೋ ಹೂ ಯು ಆರ್. ಸೊ ಯು ಹ್ಯಾವ್ ಟು ಫೈಟ್ ದಿ ವಾರ್. ಆದ್ರಿಂದ ಅರ್ಜುನ, ಉತ್ತಿಷ್ಠ. ಸೊ ಎದ್ದೇಳು, ಎಚ್ಚರಗೊಳ್ಳು. ನೋ ಹೂ ಯು ಆರ್. ಯು ಆರ್ ಎ ಪರಂತಪ, ಯು ಆರ್ ಎ ಕ್ಷತ್ರಿಯ. ಎದ್ದು ನಿಂತು ಕಾರ್ಯೋನ್ಮುಖನಾಗು. ನೀನು ಏನು ಮಾಡಬೇಕಾಗಿದೆ? ಡೂ ಯುವರ್ ಡ್ಯೂಟಿ. ಹೀಗೆ ಅರ್ಜುನನನ್ನ ಪರಮಾತ್ಮ ಶ್ರೀಕೃಷ್ಣ ಬಡಿದೆಬ್ಬಿಸ್ತಾ ಇದ್ದಾನೆ. ಇಲ್ಲಿಯವರೆಗೆ ನಾನು ಯಾಕೆ ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿ ಅನೇಕ ರೀತಿಯ ಕಾರಣಗಳನ್ನು ಕೊಟ್ಟು ಬಹುಶಃ ಪರಮಾತ್ಮ ನನಗೆ ತನ್ನ ಬೆಂಬಲವನ್ನು ಕೊಡ್ತಾನೆ. ಸೊ ಅವನು ಒಪ್ಕೋತಾನೆ, ನನ್ನ ಕಾರಣಗಳನ್ನು ಪರಮಾತ್ಮ ಒಪ್ಕೋಬಹುದು ಅನ್ನುವಂತೆ ಅನೇಕ ಕಾರಣಗಳನ್ನು ಕೊಡ್ತಾನೆ ಅರ್ಜುನ. ಆದರೆ ಪರಮಾತ್ಮ ಅವನನ್ನು ಟೀಕಿಸ್ತಾನೆ, ಹಂಗಿಸ್ತಾನೆ, ಕ್ಲೈಬ್ಯಂ ಅಂತ ಕರೀತಾನೆ. ನೀನೊಬ್ಬ ನಪುಂಸಕ, ನೀನು ಕ್ಷತ್ರಿಯ, ನೀನು ಪುರುಷನಂತೆ ಬಿಹೇವ್ ಮಾಡು. ಕ್ಲೈಬ್ಯ ಅಂತಂದ್ರೆ ನೀನು ಪುರುಷನೂ ಅಲ್ಲ, ಮಹಿಳೆಯೂ ಅಲ್ಲ. ಪುರುಷನಂತೆ ಕಂಡು ಬಂದರೂ ಮಹಿಳೆಯಂತೆ ನೀನು ಬಿಹೇವ್ ಮಾಡ್ತಾ ಇದೀಯ. ಸೊ ನೀನು ಪುರುಷನೂ ಅಲ್ಲ, ಮಹಿಳೆನೂ ಅಲ್ಲ ನೀನು. ಸೊ ಆ ಒಂದು ಕ್ಲೈಬ್ಯನಾಗಬೇಡ ನೀನು. ಬಹಳ ದೊಡ್ಡ ಟೀಕೆಯನ್ನು ಮಾಡ್ತಾನೆ. ಯು ಆರ್ ಎ ಕ್ಷತ್ರಿಯ ಅಂತ ಹೇಳ್ತಾನೆ, ಜ್ಞಾಪಿಸ್ತಾನೆ. ಆರ್ಯನಂತೆ ಇರಬೇಕು ನೀನು. ನೀನು ಆರ್ಯ ವಂಶದಲ್ಲಿ ಹುಟ್ಟಿರುವಂತಹವನು. ಆರ್ಯರು ಅಂತಂದ್ರೇನು? ದೇ ಆರ್ ವೆರಿ ಫೇಮಸ್, ದೇ ಆರ್ ವೆರಿ ಕಲ್ಚರ್ಡ್, ದೇ ಆರ್ ವೆರಿ ಬ್ರೇವ್. ಎಷ್ಟೋ ಯುದ್ಧಗಳನ್ನು ಗೆದ್ದಿರುವಂತಹವರವರು. ಅಂತಹವರ ವಂಶದಲ್ಲಿ ಬಂದಿರೋವನು ನೀನು. ಆದರೆ ನಿನ್ನ ವರ್ತನೆಗಳನ್ನು ನೋಡಿದ್ರೆ ನೀನು ಆರ್ಯನಂತೆ ಕಾಣ್ತಾ ಇಲ್ಲ. ಯು ಆರ್ ಲುಕಿಂಗ್ ಲೈಕ್ ಎನ್ ಅನಾರ್ಯ. ಸೊ ಹೀಗೆ ಅರ್ಜುನನನ್ನ ಪರಮಾತ್ಮ ಟೀಕೆ ಮಾಡ್ತಾನೆ. ಆದರೆ ಇದು ಯಾವುದುವೇ ಪರಮಾತ್ಮ ನನ್ನನ್ನು ಇಷ್ಟೊಂದು ಹಂಗಿಸ್ತಾ ಇದ್ದಾನಲ್ಲ ಅನ್ನುವಂತಹದ್ದು ಅರ್ಜುನನ ಮನಸ್ಸಿಗೆ ಹೋಗಿಲ್ಲ. ಏನಾದರೂ ನಾನು ನನ್ನನ್ನು ಸರಿ ಮಾಡ್ಕೋಬಹುದಾ ಅನ್ನುವಂತಹ ಆಲೋಚನೆಗಳನ್ನು ಅರ್ಜುನ ಮಾಡಲಿಲ್ಲ. ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣ ಅವನು ಹೇಳ್ತಾ ಇದ್ದಾನೆ, ನಿನ್ನ ಯೋಚನೆಗಳು ತಪ್ಪು, ನೀನು ಕೈಗೊಂಡಂತಹ ನಿರ್ಧಾರ ಈಸ್ ನಾಟ್ ಗುಡ್. ಹೀಗೆಲ್ಲ ಹೇಳಿದಾಗ ಲೆಟ್ ಮೀ ಥಿಂಕ್ ಅನ್ನುವಂತಹದ್ದು, ಅಂತಹ ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಪ್ರೋಸೆಸ್ ಆಗಲಿಲ್ಲ. ಮತ್ತೆ ನಾನೇ ಕರೆಕ್ಟು ಅನ್ನುವಂತಹ ಧೋರಣೆಯನ್ನು ಅವನು ವ್ಯಕ್ತಪಡಿಸಬೇಕು ಪರಮಾತ್ಮನಲ್ಲಿ. ಪರಮಾತ್ಮನಿಗೆ ಇಲ್ಲ ನನ್ನ ಯೋಚನೆಗಳೇ ಕರೆಕ್ಟು, ನೀನು ಹೇಳ್ತಾ ಇರುವಂತಹದ್ದು ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಮತ್ತೆ ಪರಮಾತ್ಮನೊಂದಿಗೆ ಅರ್ಜುನ ಮಾತನಾಡ್ತಾನೆ. ಅರ್ಜುನ ಉವಾಚ, ಮತ್ತೆ ಅರ್ಜುನ ಮಾತನಾಡ್ತಾನೆ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಇಲ್ಲಿ ಅರ್ಜುನನ ವ್ಯಕ್ತಿತ್ವವನ್ನ, ಅವನ ಬುದ್ಧಿವಂತಿಕೆಯನ್ನು ನಾವು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಅವನ ಬುದ್ಧಿಯಲ್ಲಿ ದೋಷ, ಭ್ರಮಣೆ ಉಂಟಾಗಿದೆ, ಶತ್ರುಗಳಿಗೆ ಸಂಬಂಧವನ್ನು ಕಲ್ಪಿಸಿಕೊಂಡಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಅವನು ಯುದ್ಧ ಬೇಡ ಅಂತ ಇದ್ರೂ ಕೂಡ ಮತ್ತೆ ಕೃಷ್ಣನನ್ನ ತಿವಿದು ಅವನಿಗೆ ನಾನು ಹೇಳ್ತಾ ಇರುವಂತಹದ್ದು ಕರೆಕ್ಟು, ನನ್ನ ಮಾತುಗಳಲ್ಲಿ ಸತ್ಯ ಇದೆ ಅನ್ನುವಂತಹದ್ದನ್ನು ಪರಮಾತ್ಮನಿಗೆ ತಿಳಿಯಪಡಿಸಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಅರ್ಜುನ ಎರಡು ಪರಮಾತ್ಮನ ವಿಶೇಷವಾದ ನಾಮಗಳನ್ನು ಉಪಯೋಗಿಸಿ ಪರಮಾತ್ಮನನ್ನು ಕರೆದಿದ್ದಾನೆ. ಒಂದು ಕಡೆ ಮಧುಸೂದನ ಅಂತ ಹೇಳ್ತಾನೆ, ಮತ್ತೆ ಇನ್ನೊಮ್ಮೆ ಹರಿಸೂದನ ಅಂತ ಪರಮಾತ್ಮ ಶ್ರೀಕೃಷ್ಣನನ್ನು ಹೇಳಿ ಅವನಿಗೆ ನೀನು ಕೂಡ ನಿನ್ನನ್ನು ಜ್ಞಾಪಿಸ್ಕೋ ಅನ್ನುವ ರೀತಿಯಲ್ಲಿ ಅರ್ಜುನ ಇಲ್ಲಿ ಈ ಎರಡು ಹೆಸರುಗಳನ್ನು ತಗೊಂಡು ಬಂದಿದ್ದಾನೆ.
ಪರಮಾತ್ಮ ಶ್ರೀಕೃಷ್ಣ ಅರ್ಜುನನ ಈ ನಿರ್ಧಾರವನ್ನು ಬಹಳ ಕಟುವಾಗಿ ಟೀಕಿಸಿದ್ದಾನೆ. ಆದರೆ ಇದನ್ನು ಯಾವುದನ್ನು ಅರ್ಜುನ ಒಪ್ತಾ ಇಲ್ಲ. ನನ್ನ ನಿರ್ಧಾರಗಳೇ ಕರೆಕ್ಟು, ನನ್ನ ಆಲೋಚನೆಗಳು ಕರೆಕ್ಟ್ ಆಗಿದೆ, ನಾನು ಧರ್ಮ ಕರ್ಮ ಇವೆಲ್ಲವನ್ನ ನೋಡ್ತಾ ಇದ್ದೀನಿ, ಆದ್ದರಿಂದ ಹೇಗಾದರೂ ಮಾಡಿ ನಾನು ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ, ಹೇಗಾದರೂ ಮಾಡಿ ಕೃಷ್ಣನನ್ನು ನಾನೀಗ ಕನ್ವಿನ್ಸ್ ಮಾಡಬೇಕು, ಆದ್ದರಿಂದ ನಾನು ಇನ್ನೂ ಒಂದ್ಸಲಿ ಟ್ರೈ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಮತ್ತೆ ಅದೇ ಧೋರಣೆಯಿಂದ ಪರಮಾತ್ಮನಲ್ಲಿ ಮಾತನಾಡ್ತಾ ಇದ್ದಾನೆ. ಸೊ ಹಿ ಈಸ್ ಆಲ್ಮೋಸ್ಟ್ ಅರ್ಜುನ ಶ್ರೀಕೃಷ್ಣನಲ್ಲಿ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ವಾದವನ್ನು ಮಾಡ್ತಾ ಇದ್ದಾನೆ. ಈ ಕ್ಷಣದಲ್ಲೂ ಕೂಡ ಅರ್ಜುನ ನನ್ನ ವಾದವೇ ಸರಿ, ನಾ ಏನು ಇಲ್ಲಿವರೆಗೆ ಮಾತನಾಡಿದ್ದೀನಿ ದಟ್ ಈಸ್ ಕರೆಕ್ಟ್, ಅಂಡ್ ನಾನು ಏನು ಡಿಸಿಷನ್ ತಗೊಂಡಿದ್ದೀನಿ ಯುದ್ಧ ಬೇಡ ಅನ್ನುವಂತಹದ್ದು, ಇಟ್ಸ್ ಎ ವೆರಿ ಗುಡ್ ಡಿಸಿಷನ್. ಅಂತಹ ಧೋರಣೆ ಅರ್ಜುನನ ಮನಸ್ಸಿನಲ್ಲಿದೆ. ಆ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ. ಕೃಷ್ಣ ನೇರವಾಗಿ ನನ್ನನ್ನು ಟೀಕೆ ಮಾಡಿದ್ದಾನೆ. ಇಷ್ಟು ಹೇಳಿದ್ರೂ ಕೂಡ ಅರ್ಜುನ ನನ್ನನ್ನು ನಾನು ಒಮ್ಮೆ ಪರೀಕ್ಷೆ ಮಾಡ್ಕೋಬಹುದಾ, ನನ್ನ ನಿರ್ಧಾರವನ್ನು ಏನಾದರೂ ನಾನು ಬದಲಿಸ್ಕೋಬಹುದಾ, ನನ್ನ ಥಿಂಕಿಂಗ್ ರೈಟ್ ಡೈರೆಕ್ಷನ್ನಲ್ಲಿ ಇದೆಯಾ ಅನ್ನುವಂತಹದ್ದನ್ನು ನಾನು ಮತ್ತೊಮ್ಮೆ ಗಮನಿಸ್ತೀನಿ ಅನ್ನುವಂತಹ ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಬರಲಿಲ್ಲ. ನನ್ನ ನಿರ್ಧಾರವೇ ಸರಿ ಅಂತ ಹೇಳಿ ಅವನು ಏನು ನಿರ್ಧಾರ ಮಾಡಿದ್ದಾನೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾನೆ. ಇಲ್ಲಿ ಅರ್ಜುನ ಹೇಳ್ತಾನೆ, ಕಥಂ ಅಹಂ ಇಶುಭಿಹಿ ಪ್ರತಿಯೋತ್ಸಾಮಿ ಸಂಖ್ಯೆ. ಇಲ್ಲಿ ಸಂಖ್ಯೆ ಅಂತಂದ್ರೆ ಯುದ್ಧ ಭೂಮಿ. ನಾನು ಹೇಗೆ ತಾನೇ ಈ ಯುದ್ಧದಲ್ಲಿ ಬಾಣಗಳನ್ನು ಪ್ರಯೋಗ ಮಾಡಲಿ? ಯಾಕೆ ಅಂತಂದ್ರೆ ಈ ಯುದ್ಧದಲ್ಲಿ ಎದುರಾಳಿಗಳಾಗಿ ನಿಂತು ಯುದ್ಧ ಮಾಡ್ತಾ ಇರುವಂತಹವರೆಲ್ಲ ಯಾರು? ದೇ ಆರ್ ಸ್ವಜನಂ. ಅವರೆಲ್ಲ ನನ್ನ ಬಂಧು ಮಿತ್ರರು, ನನಗೆ ತುಂಬ ಬೇಕಾದವರು, ಅವರೆಲ್ಲ ನನ್ನವರು. ಯಾರ ಮೇಲೆ ನಾನು ಬಾಣ ಪ್ರಯೋಗವನ್ನು ಮಾಡಲೇಬಾರದೋ ಅವರುಗಳ ಜೊತೆ ಯುದ್ಧವನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಕಿಲ್ ದೀಸ್ ಪೀಪಲ್ ಇನ್ ದ ನೇಮ್ ಆಫ್ ವಾರ್. ಇಲ್ಲಿ ಅರ್ಜುನ ಯಾರನ್ನ ಗುರಿಯಾಗಿಟ್ಕೊಂಡು ಈ ರೀತಿ ಮಾತನಾಡ್ತಾ ಇದ್ದಾನೆ ಅಂತಂದ್ರೆ, ಅವನು ಎರಡೂ ಸೇನೆಗಳ ಮಧ್ಯದಲ್ಲಿ ಬಂದು ನಿಂತು ಎದುರಾಳಿಗಳ ಯಾರು ಅನ್ನುವಂತಹದ್ದನ್ನ ಅವಲೋಕಿಸಿದಾಗ ಅವನಿಗೆ ಕಣ್ಣಿಗೆ ಬಿದ್ದಂತಹವರು ಒಂದು ಕಡೆ ನೇರವಾಗಿ ಎದುರಿಗೆ ಭೀಷ್ಮ ಪಿತಾಮಹ ನಿಂತಿದ್ದಾರೆ, ಅವರ ಪಕ್ಕದಲ್ಲಿ ಗುರು ದ್ರೋಣಾಚಾರ್ಯರು ನಿಂತಿದ್ದಾರೆ, ಹಾಗೂ ಅವರ ಸುತ್ತಮುತ್ತ ಎಲ್ಲ ಧಾರ್ತರಾಷ್ಟ್ರಾಹ, ಧೃತರಾಷ್ಟ್ರನ ಮಕ್ಕಳುಗಳು, ದುರ್ಯೋಧನಾದಿಗಳು ಅವರೆಲ್ಲ ನಿಂತಿದ್ದಾರೆ. ಮತ್ತೊಂದು ಪಕ್ಕದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಇದ್ದಾನೆ, ಅನೇಕ ಸ್ನೇಹಿತರುಗಳಿದ್ದಾರೆ, ಬಂಧುಗಳಿದ್ದಾರೆ, ನನ್ನ ಮಕ್ಕಳ ವಯಸ್ಸಿನವರಿದ್ದಾರೆ, ಮೊಮ್ಮಕ್ಕಳ ವಯಸ್ಸಿನವರಿದ್ದಾರೆ. ಇಂತಹವ್ರ ಜೊತೆ ನಾನು ಯುದ್ಧ ಮಾಡಬೇಕಾ? ಹೇಗೆ ಇಂತಹವ್ರನ್ನ ನಾನು ಯುದ್ಧ ಮಾಡಿ ಇವ್ರನ್ನೆಲ್ಲ ಕೊಲ್ಲಬೇಕಾಗತ್ತೆ? ಇದು ಸಾಧ್ಯವೇ ಇಲ್ಲ. ಸೊ ಭೀಷ್ಮಂಚ ದ್ರೋಣಂ, ಭೀಷ್ಮನನ್ನಾಗಲಿ ದ್ರೋಣರನ್ನಾಗಲಿ ಹೇಗೆ ಅವರುಗಳ ಮೇಲೆ ನಾನು ಬಾಣ ಪ್ರಯೋಗ ಮಾಡಲಿ? ಯಾಕೆ ಅಂತಂದ್ರೆ ಭೀಷ್ಮ ಅಂತಂದ್ರೆ ಹಿ ಇಸ್ ಮೈ ಗ್ರ್ಯಾಂಡ್ ಫಾದರ್, ದ್ರೋಣ ಹಿ ಇಸ್ ಮೈ ಗುರು. ಅದೇ ರೀತಿ ಇನ್ನೂ ಅನೇಕರು ನನ್ನ ಸಹೋದರರು ದುರ್ಯೋಧನಾದಿಗಳು, ಅವ್ರುಗಳನ್ನ ನಾನು ಹೇಗೆ ಕೊಲ್ಲಲಿ? ಇವರೆಲ್ಲ ನನಗೆ ಬೇಕಾದವರು, ನಮ್ಮ ಮನೆಯವರು, ಇವರೆಲ್ಲ ಸ್ವಜನಂ. ಸೊ ಹೌ ಕ್ಯಾನ್ ಐ ಫೈಟ್ ಅಗೇನ್ಸ್ಟ್ ದೆಮ್? ಇನ್ಫ್ಯಾಕ್ಟ್ ಇದು ಯುದ್ಧ ಕ್ಷೇತ್ರ ಅನ್ನುವಂತಹದ್ದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ. ಪಾಂಡವರು ಹಾಗೂ ಕೌರವರು ಅಂತಂದಾಗ, ಪಾಂಡವರು ಅವರಲ್ಲಿ ಅರ್ಜುನ ಹೇಗೆ ಇದನ್ನು ಯುದ್ಧ ಕ್ಷೇತ್ರ ಅಂತ ಗುರುತಿಸಿದನೆ, ಅದೇ ರೀತಿ ಅಲ್ಲಿ ಕೌರವ ಸೇನೆ ಇದೆ.
ಕೌರವರ ಸೇನೆಯಲ್ಲಿ ದೆರ್ ಈಸ್ ಭೀಷ್ಮ, ದೆರ್ ಈಸ್ ದ್ರೋಣಾಚಾರ್ಯ, ಅವರುಗಳು ಕೂಡ ಅಲ್ಲಿ ಬಂದು ನಿಂತಿದ್ದಾರೆ. ಅವರು ಇದೇ ಯುದ್ಧ ಭೂಮಿಯಲ್ಲಿ ಅವರು ಯಾರ ಎದುರಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಾಂಡವರ ಎದುರಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆದರೆ ಭೀಷ್ಮ ಪಿತಾಮಹರಿಗಾಗಲಿ, ಗುರು ದ್ರೋಣರಿಗಾಗಲಿ, ಅಥವಾ ದುರ್ಯೋಧನಾದಿಗಳಿಗಾಗಲಿ ಪಾಂಡವರು ಮತ್ತು ಅರ್ಜುನ ಅಂತಂದ್ರೆ ಅವರು ನನ್ನ ಶತ್ರುಗಳು ಅಂತ ಆ ಭಾವನೆಯನ್ನು ತಂದುಕೊಂಡಿದ್ದಾರೆ ಅವರು. ಸೊ ಯುದ್ಧ ಭೂಮಿನಲ್ಲಿ ಅವರು ಪಾಂಡವರಾಗಿರಬಹುದು, ಬಟ್ ಅವರೆಲ್ಲ ನನ್ನ ಶತ್ರುಗಳು. ಅವರ ಮನಸ್ಸಿನಲ್ಲಿ ಈ ಸಂಬಂಧಗಳು ಬಂದಿಲ್ಲ. ಅವರೆಲ್ಲ ಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿ ಅಲ್ಲಿಗೆ ಬಂದಿದ್ದಾರೆ. ದೇ ಆರ್ ಪ್ರಿಪೇರ್ಡ್. ಆಲ್ ಆಫ್ ದೆಮ್ ಆರ್ ಪ್ರಿಪೇರ್ಡ್ ಟು ಫೈಟ್ ಅಗೇನ್ಸ್ಟ್ ದಿ ಪಾಂಡವಾಸ್. ಸೊ ಭೀಷ್ಮ ಪಿತಾಮಹ and he is the commander in chief for the Kaurava army. ಅವರ ಪಕ್ಕದಲ್ಲೇ ಆಚಾರ್ಯ ಗುರು ದ್ರೋಣರಿದ್ದಾರೆ. ಅವರುಗಳ ಮನಸ್ಸಿನಲ್ಲಿ ಈ ರೀತಿಯ ಕೊರಗು ಇಲ್ಲ, ನಾವು ಪಾಂಡವರ ವಿರುದ್ಧವಾಗಿ ಯುದ್ಧವನ್ನ ಮಾಡಬೇಕಾಗತ್ತಲ್ಲ ಅಂತ ಹೇಳಿ ಅವರು ಯಾವ ರೀತಿಯ ಕರುಣೆ ಕನಿಕರ ಅವರಲ್ಲಿಲ್ಲ. ದೇ ಆರ್ ರೆಡಿ ಟು ಫೈಟ್. ಸೊ ಯುದ್ಧದ ಈ ಸಂದರ್ಭದಲ್ಲಿ ಅರ್ಜುನ ಈ ಒಂದು ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಸೊ ಯುದ್ಧ ಭೂಮಿಯಲ್ಲಿ ನನ್ನ ಎದುರಾಳಿಗಳು ಅಂತಂದ್ರೆ ಮುಗೀತು, ದೇ ಆರ್ ಶತ್ರುಗಳು, ಅವ್ರು ಯಾರ ಆಗಿರಲಿ, ಆ ರೀತಿ ಅವನು ಭಾವಿಸಬೇಕಾಗಿತ್ತು. ಆದರೆ ಅರ್ಜುನನಲ್ಲಿ ಅವನಿಗೆ ಅರಿವಾಗದಂತೆ ಒಂದು ರೀತಿಯ ಅಹಂಕಾರ ಹೆಡೆ ಎತ್ತಿ ನಿಂತಿದೆ. ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ, ಅಹಂಕಾರ ಅನ್ನುವಂತಹದ್ದಿದ್ದಾಗ ಅಲ್ಲಿ ರೈಟ್ ನಾಲೆಡ್ಜ್ ವಿಲ್ ನಾಟ್ ಹ್ಯಾಪನ್. ಅದಕ್ಕೆ ಅಹಂಕಾರವನ್ನ ಅಜ್ಞಾನ ಅಂತ ಹೇಳ್ತಾರೆ. ಸೊ ಅಹಂಕಾರ ಅಥವಾ ಗರ್ವದಿಂದ ಸಮಸ್ಯೆಯನ್ನ ಅವನು ನೋಡ್ತಾನೆ. ಸೊ ಈ ಒಂದು ಸಿಚುಯೇಷನ್ ಅನ್ನ ಅರ್ಜುನ ಮತ್ತೊಂದು ರೀತಿಯಲ್ಲಿ ಗ್ರಹಿಸಿದ. ತನ್ನನ್ನ ಗುರು ದ್ರೋಣರ ಶಿಷ್ಯ ಅಂತ ಭಾವಿಸಿದ. ಭೀಷ್ಮ ಪಿತಾಮಹರ ಮೊಮ್ಮಗ ನಾನು ಅಂತ ಭಾವಿಸಿದ. ದುರ್ಯೋಧನಾದಿಗಳಿಗೆ ಅವರೆಲ್ಲರ ಸಹೋದರ ನಾನು ಅಂತ ಭಾವಿಸಿದ. ಸೊ ಇದು ಯುದ್ಧ ಭೂಮಿ ಆಗಿಲ್ಲದೆ ಮತ್ತೊಂದು ಬೇರೆ ಜಾಗ ಆಗಿದ್ದಿದ್ರೆ ಅರ್ಜುನ ಇಸ್ ಕರೆಕ್ಟ್. ಅವನ ಮನಸ್ಸಿನಲ್ಲಿ ಯಾವೆಲ್ಲ ಭಾವನೆಗಳು ಬಂದಿದೆ ಇಲ್ಲಿವರೆಗೆ, ದೇ ಆರ್ ಆಲ್ ಫೈನ್, ಕರೆಕ್ಟ್. ಹಿಸ್ ಐಡೆಂಟಿಫಿಕೇಶನ್ ಇಸ್ ಕರೆಕ್ಟ್. ಅದು ಯುದ್ಧ ಭೂಮಿ ಆಗಿಲ್ಲದೆ ಹೋಗಿದ್ದರೆ ಅವನೇನು ಸಂಬಂಧಗಳನ್ನು ಕಲ್ಪಿಸಿಕೊಂಡ, ದಟ್ ಈಸ್ ಫೈನ್. ಬಟ್ ದ ಸಿಚುಯೇಷನ್ ಈಸ್ ಟೋಟಲಿ ಡಿಫರೆಂಟ್. ಇಟ್ ಈಸ್ ಎ ಬ್ಯಾಟಲ್ ಫೀಲ್ಡ್. ಇದು ಯುದ್ಧ ಭೂಮಿ. ಸೊ ಯುದ್ಧ ಭೂಮಿ ಅಂತಂದಾಗ ಯುದ್ಧದಲ್ಲಿ ಯಾರೇ ಆಗಿರಲಿ ನನ್ನ ಎದುರಾಳಿಗಳು ಅಂತಂದಾಗ he should consider them as ಶತ್ರು, that's all. ಅಲ್ಲಿ ಅನುಕಂಪ, ಕರುಣೆ ಇವುಗಳಿಗೆ ಆಸ್ಪದವೇ ಇಲ್ಲ. ಸೊ ಯುದ್ಧ ಭೂಮಿಯಲ್ಲಿ ಸಂಬಂಧವನ್ನು ಗುರುತಿಸಬಾರದು. ಅಲ್ಲಿರುವಂತಹ ಸಂಬಂಧ ಬೇರೆ. ಅಲ್ಲಿ ಯುದ್ಧ ಭೂಮಿ ಅಂತಂದಾಗ ಅಲ್ಲಿ ಸಂಬಂಧ ಏನು ಅಂತಂದ್ರೆ ದೇ ಆರ್ ಮೈ ಶತ್ರುಸ್, ದಟ್ಸ್ ಆಲ್. ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ ತಮ್ಮಂದ್ರು, ತಾತ, ಗುರು, ನಥಿಂಗ್. ಅದ್ಯಾವುದೂ ಇಲ್ಲ. ಇದೇ ಗುರು ದ್ರೋಣಾಚಾರ್ಯರಾಗ್ಲಿ ಅಥವಾ ಭೀಷ್ಮ ಪಿತಾಮಹರಾಗ್ಲಿ ಅವರೆಲ್ಲ ಶತ್ರು ಸೈನ್ಯದಿಂದ ಅರ್ಜುನನನ್ನ ನೋಡ್ತಾ ಇದ್ದಾರೆ. ಆಗ ಅವರೆಲ್ಲರ ಮನಸ್ಸಿನಲ್ಲಿ ಅರ್ಜುನ ನನ್ನ ಮೊಮ್ಮಗ ಅಂತ ಆಚಾರ್ಯ ಭೀಷ್ಮರು ಹೇಳ್ತಾ ಇಲ್ಲ. ಗುರು ದ್ರೋಣ ಹಿ ಇಸ್ ಮೈ ಸ್ಟೂಡೆಂಟ್ ಅಂತ ಅವ್ರು ಹೇಳ್ತಾ ಇಲ್ಲ. ಮತ್ತು ಧಾರ್ತರಾಷ್ಟ್ರಾಹ ಅವ್ರುಗಳು ಯಾರು ಕೂಡ ಅರ್ಜುನ ನಮ್ಮ ಸಹೋದರ ಅಂತ ಅವ್ರು ಯಾರು ಹೇಳ್ತಾ ಇಲ್ಲ. ಅವರೆಲ್ಲರಿಗೂ ಇದೇ ಅರ್ಜುನ ಶತ್ರುವಾಗಿ ಕಂಡು ಬಂದಿದ್ದಾನೆ. ಅಂಡ್ ದೇ ಆರ್ ಪ್ರಿಪೇರ್ಡ್ ಟು ಫೈಟ್. ಯುದ್ಧ ಮಾಡಬೇಕು ಅಂತ ಹೇಳಿ ಸರ್ವ ಸನ್ನದ್ಧರಾಗಿ ಯುದ್ಧ ಭೂಮಿಯಲ್ಲಿ ಬಂದಿದ್ದಾರೆ ಅವರೆಲ್ಲ.
ಸೊ ಕೌರವರ ಅನ್ನದ ಋಣದ ಕಾರಣದಿಂದ ಕೌರವರ ಪಕ್ಷದಲ್ಲಿ ನಿಂತು ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಭೀಷ್ಮಾಚಾರ್ಯರು ಅಂಡ್ ದಿಸ್ ದ್ರೋಣಾಚಾರ್ಯ ಅಂಡ್ ಆಲ್ ದಿ ಅದರ್ ಸೋ ಮೆನಿ ಕಿಂಗ್ಸ್ ಅವರೆಲ್ಲ ಕೌರವರ ಪರವಾಗಿ ನಿಂತು ಯುದ್ಧವನ್ನು ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ದಾರೆ ಅಂತಂದಾಗ ಅವರೆಲ್ಲರ ದೃಷ್ಟಿಯಲ್ಲಿ ಪಾಂಡವರು ಮತ್ತು ಅರ್ಜುನ ಅಂತಂದ್ರೆ ಅವರೆಲ್ಲ ಶತ್ರುಗಳು. ಸೊ ಅರ್ಜುನನ ಅಹಂಕಾರದ ಕಾರಣದಿಂದ ಸಂಬಂಧವನ್ನು ಗುರುತಿಸಿಕೊಂಡ. ಆದರೆ ದಿಸ್ ಟೈಪ್ ಆಫ್ ಅಹಂಕಾರ ಭೀಷ್ಮರಲ್ಲಾಗ್ಲಿ ದ್ರೋಣರಲ್ಲಾಗ್ಲಿ ಇಲ್ಲ. ಸೊ ಈ ಒಂದೇ ಒಂದು ಕಾರಣದಿಂದ ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಹೇಗೆ ಅವರೊಂದಿಗೆ ಯುದ್ಧವನ್ನು ಮಾಡಲಿ. ಜೊತೆಗೆ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣ ಅಂತಂದ್ರೆ ಅವರು ಪೂಜಾರ್ಹರು. ದೇ ಆರ್ ವರ್ಷಿಪ್ಫುಲ್. ದಿಸ್ ಈಸ್ ದ ಥಿಂಕಿಂಗ್ ಆಫ್ ಅರ್ಜುನ. ಅವ್ರನ್ನ ನಾನು ಪೂಜೆ ಮಾಡಿ ಗೌರವದಿಂದ ಕಾಣಬೇಕು, ಅವರಿಗೆ ನಾನು ಸತ್ಕಾರವನ್ನು ಮಾಡಬೇಕು. ಅವರಲ್ಲಿ ಅಂತಹ ಯೋಗ್ಯತೆ ಇದೆ. ಆದರೆ ನಾನು ಹೇಗೆ ಅವರ ಜೊತೆ ಯುದ್ಧವನ್ನು ಮಾಡಲಿ? ಪೂಜೆಗೆ ಅರ್ಹರಾದವರ ಮೇಲೆ ಪ್ರತಿಯೋತ್ಸ್ಯಾಮಿ, ಹೇಗೆ ತಾನೇ ನಾನು ಯುದ್ಧವನ್ನು ಮಾಡಲಿ? ಸೊ ಅವರು ಪೂಜಾರ್ಹರು. ಸೊ ನೇರವಾಗಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ನಾನು ಯಾಕೆ ಯುದ್ಧವನ್ನು ಮಾಡ್ತಾ ಇಲ್ಲ ಅಂತಂದ್ರೆ, ಎದುರಿಗೆ ನಿಂತಿರೋ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣ ಅವರು ಪೂಜಾರ್ಹರು. ಅವ್ರನ್ನ ನಾನು ಪೂಜಿಸಬೇಕು, ಅಂತಹ ಅರ್ಹತೆ ಅವರಲ್ಲಿದೆ. ಅಂತಹವರೊಂದಿಗೆ ನಾನು ಹೇಗೆ ಯುದ್ಧವನ್ನ ಮಾಡಲಿ ಅಂತ ಕೃಷ್ಣನನ್ನ ಕೇಳ್ತಾ ಇದ್ದಾನಲ್ಲ, ಇದು ಆಲ್ಮೋಸ್ಟ್ ಕೃಷ್ಣನಿಗೆ ಅರ್ಜುನ ಧರ್ಮಶಾಸ್ತ್ರವನ್ನ ಬೋಧಿಸಿದ ರೀತಿ ಇದು. ಕೃಷ್ಣ ಅಂತಂದ್ರೆ ಹಿ ಈಸ್ ಜಗದ್ಗುರು. ಅಂತಹ ಕೃಷ್ಣನಿಗೆ ಗುರು ದ್ರೋಣ ಮತ್ತು ಭೀಷ್ಮ ಪಿತಾಮಹ ಅಂತಂದ್ರೆ ಅವರು ಪೂಜಾರ್ಹರು. ಅಂತವ್ರನ್ನ ಹೇಗೆ ನಾನು ಯುದ್ಧದಲ್ಲಿ ಅವರುಗಳ ಮೇಲೆ ಬಾಣ ಪ್ರಯೋಗ ಮಾಡಿ ಅವ್ರನ್ನ ನಾನು ಕೊಲ್ಲಲಿ? ಇಟ್ ಈಸ್ ನಾಟ್ ಫೇರ್ ಅಂತ ಹೇಳ್ತಾ ಇರುವಂತಹದ್ದು. ಸಾಕ್ಷಾತ್ ಶ್ರೀಕೃಷ್ಣನಿಗೆ ಅರ್ಜುನ ಧರ್ಮಶಾಸ್ತ್ರವನ್ನ ಬೋಧಿಸ್ತಾ ಇದ್ದಾನೇನೋ ಅನ್ನುವಂತೆ ಮಾತನಾಡ್ತಾ ಇದ್ದಾನೆ. ಯಾಕೆಂತಂದ್ರೆ ಧರ್ಮಶಾಸ್ತ್ರ ಏನ್ ಹೇಳುತ್ತೆ? ಧರ್ಮಶಾಸ್ತ್ರದ ಪ್ರಕಾರ ಪೂಜೆಗೆ ಅರ್ಹರಾದವರ ಮೇಲೆ ಯುದ್ಧ ಮಾಡಿದ್ರೆ ಅದು ಬಹಳ ದೊಡ್ಡ ಪಾಪದ ಕರ್ಮ ಅದು. ಸೊ ಅಂತಹವರ ಮೇಲೆ ನಾನು ಯುದ್ಧವನ್ನು ಮಾಡಿದ್ರೆ ನನಗೆ ಇನ್ನೆಂತಹ ಕರ್ಮ ಸುತ್ಕೋಬಹುದು, ಎಂತಹ ಪಾಪಕ್ಕೆ ನಾನು ಗುರಿಯಾಗಬೇಕಾಗತ್ತೆ. ಇಂತಹ ಪಾಪಗಳನ್ನು ನಾನು ಮಾಡಿದ್ರೆ ಧರ್ಮಶಾಸ್ತ್ರ ನನ್ನನ್ನು ಒಪ್ಕೊಳ್ಳುತ್ತಾ? ಈ ರೀತಿಯಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಜೊತೆಗೆ ಅವರು ಕುಲದ ಹಿರಿಯರು, ಭೀಷ್ಮ ಪಿತಾಮಹ ಅಂಡ್ ದ್ರೋಣಾಚಾರ್ಯ ಈಸ್ ಗುರು ಫಾರ್ ಬೋತ್ ಕೌರವಾಸ್ ಅಂಡ್ ದಿ ಪಾಂಡವಾಸ್. ಆದ್ರಿಂದ ಅವರೆಲ್ಲ ದೇ ಆರ್ ವೆರಿ ವೆರಿ ಸೀನಿಯರ್ಸ್ ಇನ್ ದಿ ಫ್ಯಾಮಿಲಿ. ಸೊ ಅಂತಹವ್ರನ್ನ ನಾವು ಪೂಜಿಸಬೇಕು, ಆ ಸ್ಥಾನವನ್ನು ಕೊಡಬೇಕು. ಸೊ ಅಗೌರವವನ್ನು ತೋರಿಸಿದ್ರೆ ನಮ್ಮ ಶಾಸ್ತ್ರ ಅದನ್ನ ಒಪ್ಪೋದಿಲ್ಲ. ಕೃಷ್ಣ ಶಾಸ್ತ್ರ ಒಪ್ಪೋದಿಲ್ಲ ಅಂತಂದ ಮೇಲೆ ನಾ ಹೇಗೆ ಅಂತವರ ವಿರುದ್ಧ ನಾನು ಯುದ್ಧವನ್ನು ಮಾಡಲಿ? ಅಂತಹವರ ವಿರುದ್ಧವಾಗಿ ನಾನು ಯುದ್ಧವನ್ನು ಮಾಡಿದ್ರೆ ಎಷ್ಟು ದೊಡ್ಡ ಪಾಪ ನನ್ನನ್ನು ಸುತ್ಕೋಬಹುದು. ಹೀಗೆ ಈ ರೀತಿಯಲ್ಲಿ ಇಲ್ಲಿ ಅರ್ಜುನ ಶ್ರೀಕೃಷ್ಣನನ್ನ ಅರಿಸೂದನ ಅಂತ ಕರೆದಿದ್ದಾನೆ. ಯಾಕೆ ಕೃಷ್ಣನನ್ನ ಈ ಸಂದರ್ಭದಲ್ಲಿ ಅರ್ಜುನ ಅರಿಸೂದನ ಅಂತ ಕರೆದಿದ್ದಾನೆ? ಬಿಕಾಸ್ ಅರಿ ಅಂತಂದ್ರೆ ಶತ್ರುಗಳು ಅನ್ನುವ ಅರ್ಥವನ್ನು ಕೊಡುತ್ತೆ. ಸೂದನ ಅಂತಂದ್ರೆ ಅಂತಹ ಶತ್ರುಗಳನ್ನ ಸಂಹಾರ ಮಾಡಿದವನು ಕೃಷ್ಣ. ಸೊ ಶತ್ರುಗಳನ್ನ ಸಂಹಾರ ಮಾಡಿದವನು ಶ್ರೀಕೃಷ್ಣನಾದ್ರಿಂದ ಶ್ರೀಕೃಷ್ಣ ಇಸ್ ಕಾಲ್ಡ್ ಅರಿಸೂದನ. ಆದ್ರೆ ಇಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಹೇ ಅರಿಸೂದನ ಅಂತಂದ್ರೆ ಅರ್ಥ ಏನು ಅಂತಂದ್ರೆ,
ನೀನು ಸಂಹಾರ ಮಾಡಿರುವಂತಹದ್ದು ಶತ್ರುಗಳನ್ನು, ನೀನು ಯುದ್ಧ ಮಾಡಿರೋದು ಶತ್ರುಗಳ ಜೊತೆ. ಸೊ ಶತ್ರುಗಳ ಜೊತೆಗೆ ಯುದ್ಧ ಮಾಡಿ ಶತ್ರುಗಳನ್ನು ನೀನು ಸಂಹಾರ ಮಾಡಿ ನೀನು ಅರಿಸೂದನ ಅನ್ನೋ ಹೆಸರು ತಗೊಂಡ್ಬಿಟ್ಟಿದ್ಯಾ. ಆದರೆ ಇಲ್ಲಿ ಶತ್ರುಗಳು ಇಲ್ವಲ್ಲಪ್ಪ ನಾನು ಯುದ್ಧ ಮಾಡೋದಕ್ಕೆ. ಭೀಷ್ಮ ಪಿತಾಮಹ ಆಗಲಿ, ಗುರು ದ್ರೋಣರಾಗಲಿ, ದುರ್ಯೋಧನಾದಿಗಳಾಗಲಿ ಅವ್ರು ಯಾರು ಶತ್ರುಗಳಲ್ಲ, ದೇ ಆರ್ ಸ್ವಜನಂ. ಅವರ್ಯಾರು ಶತ್ರುಗಳೇ ಆಗಿದ್ದ ಪಕ್ಷದಲ್ಲಿ ನಾನು ಅವರ ಜೊತೆ ಯುದ್ಧ ಮಾಡಿ ಅವರೆಲ್ಲರನ್ನ ನಾನು ಕೊಲ್ತಾ ಇದ್ದೆ. ಆದರೆ ಅವ್ರು ಯಾರು ಶತ್ರುಗಳಲ್ಲ. ಹಾಗಾದ್ರೆ ಅವ್ರು ಯಾರು? ದೇ ಆರ್ ಪೂಜಾರ್ಹ, ದೇ ಆರ್ ವರ್ಷಿಪ್ಫುಲ್ ಪೀಪಲ್. ನೀನು ಇಂತಹ ಕೆಲಸ ಮಾಡಿದೀಯಾ ಶ್ರೀಕೃಷ್ಣ? ನೀನು ನಿನ್ನ ಗುರು ಹಿರಿಯರನ್ನೇನಾದ್ರೂ ನೀನು ಕೊಂದಿದೀಯಾ? ಇಲ್ಲ, ನೀನು ಆ ಥರ ಮಾಡಿಲ್ಲ. ಸೊ ನೀನು ಕೊಂದಿರೋದು ಶತ್ರುಗಳನ್ನ, ಗುರು ಹಿರಿಯರನ್ನ ನೀನು ಕೊಂದಿಲ್ಲ. ಸೊ ನೀನು ಮಾಡದೇ ಇರೋ ಕೆಲಸವನ್ನ ನನಗೆ ನೀನು ಮಾಡು ಅಂತ ಹೇಳ್ತಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಸೊ ನಾನು ಕೂಡ ಇಲ್ಲಿ ಶತ್ರುಗಳೇ ಇದ್ದಿದ್ರೆ ನಾನು ಅವ್ರನ್ನ ಕೊಲ್ತಾ ಇದ್ದೆ. ಐ ಆಮ್ ರೆಡಿ ಟು ಕಿಲ್ ದಿ ಎನಿಮೀಸ್, ಬಟ್ ಐ ಕೆನಾಟ್ ಕಿಲ್ ದ ಪೀಪಲ್ ಹೂ ಆರ್ ವರ್ಷಿಪ್ಫುಲ್. ಅವರು ಪೂಜಾರ್ಹರು. ಸೊ ಈ ಸಂದರ್ಭದಲ್ಲಿ ಬಹಳ ಮರ್ಮವಾಗಿ ಅರ್ಜುನ ಪರಮಾತ್ಮ ಶ್ರೀಕೃಷ್ಣನನ್ನ ಅರಿಸುವುದನ ಅಂತ ಹೇಳಿ ಪರಮಾತ್ಮನನ್ನ ಒಂದು ರೀತಿಯಲ್ಲಿ ತಿವಿತಾ ಇರೋದು. ನೀನು ಮಾಡದೇ ಇರೋ ಕೆಲಸನ ನನಗೆ ಮಾಡಕ್ಕೆ ಹೇಳ್ತಾ ಇದೆಯಲ್ಲ ಅಂತ ಒಂದು ರೀತಿಯಲ್ಲಿ ಪರಮಾತ್ಮನನ್ನೇ ಹಂಗಿಸ್ತಾ ಇರುವಂತಹದ್ದು. ಸೊ ನಿನಗೊಂದು ನ್ಯಾಯ, ನನಗೊಂದು ನ್ಯಾಯನ ಪರಮಾತ್ಮ? ನೀನು ಮಾಡದೇ ಇರೋದನ್ನು ನನಗೆ ಮಾಡು ಅಂತ ಹೇಳ್ತಿದ್ಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಸೊ ಈ ಕಾರಣದಿಂದ ಇಲ್ಲಿ ಅರ್ಜುನ ಪರಮಾತ್ಮ ಶ್ರೀಕೃಷ್ಣನನ್ನ ಅರಿಸುವುದನ ಅಂತ ಕರೆದು ಅವನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಮತ್ತು ಇದೇ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನ ಮತ್ತೊಂದು ಹೆಸರನ್ನು ಕೂಡ ಉಪಯೋಗಿಸಿದ್ದಾನೆ. ಸೊ ಇಲ್ಲಿ ಮಧುಸೂದನ ಈ ಹೆಸರನ್ನು ಕೂಡ ಕರೆದಿದ್ದಾನೆ. ಅಂತಂದ್ರೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಅರ್ಜುನ ಇಸ್ ಕಾಲಿಂಗ್ ಶ್ರೀಕೃಷ್ಣ ಆಸ್ ಅರಿಸೂದನ ಅಂಡ್ ಮಧುಸೂದನ. ಸೊ ಇವೆರಡೂ ಕೂಡ ಬೇರೆ ಬೇರೆ ಹೆಸರುಗಳಾಗಿದೆ. ಸೊ ಈ ಸಂದರ್ಭವನ್ನ ಮತ್ತು ಈ ಹೆಸರುಗಳನ್ನು ಈ ಸಂದರ್ಭದಲ್ಲಿ ಅರ್ಜುನ ಉಪಯೋಗಿಸಿರೋದಕ್ಕೆ ಕೆಲವು ಜ್ಞಾನಿಗಳು ಈ ರೀತಿ ಅರ್ಥವನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿ ಅರ್ಜುನ ಶ್ರೀಕೃಷ್ಣನನ್ನ ಆಲ್ಮೋಸ್ಟ್ ತಿವಿತಾ ಇದ್ದಾನೆ, ಹಂಗಿಸ್ತಾ ಇದ್ದಾನೆ. ಸೊ ಈಗಲಾದರೂ ಕೂಡ ನೀನು ನನ್ನ ನಿರ್ಧಾರವನ್ನು ಒಪ್ಪಿಕೊಂಡು ನನ್ನನ್ನು ನೀನು ಬೆಂಬಲಿಸು. ನೀ ಯಾಕೆ ನನ್ನನ್ನು ಬೆಂಬಲಿಸಬೇಕು ಅನ್ನೋದಕ್ಕೆ ನಾನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ದೇ ಆರ್ ಪೂಜಾರ್ಹ, ಅವ್ರು ಯಾರು ಶತ್ರುಗಳಲ್ಲ. ಈ ಕಾರಣದಿಂದ ನಿನ್ನನ್ನು ಅರಿಸುವುದನ ಅಂತ ಕರೆದು ನಿನ್ನನ್ನು ಜ್ಞಾಪಿಸ್ತಾ ಇದ್ದೀನಿ. ನೀನು ನೆನಪು ಮಾಡ್ಕೋ, ನೀನು ಕೊಂದಿರುವಂತಹದ್ದು ಶತ್ರುಗಳನ್ನ, ನೀನು ಗುರು ಹಿರಿಯರನ್ನ ಕೊಂದಿಲ್ಲ. ನೀನು ಮಾಡದೇ ಇರೋ ಕೆಲಸವನ್ನು ನನಗೆ ಮಾಡಕ್ಕೆ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಇಲ್ಲಿ ಅರಿಸುವುದನ ಅಂತ ಹೇಳಿ ಪರಮಾತ್ಮನನ್ನ ಕರೆದು ಅವನಿಗೆ ಅವನ ಹೆಸರನ್ನ ನೆನಪು ಮಾಡಿಕೊಡ್ತಾ ಇದ್ದಾನೆ. ಸೊ ಈ ಸಂದರ್ಭದಲ್ಲಿ ಜ್ಞಾನಿಗಳೇನು ಹೇಳ್ತಾರೆ ಅಂತಂದ್ರೆ, ಅರ್ಜುನನಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ಫ್ಯೂಷನ್ಸ್ಗಳಾಗಿದೆ. ಇಲ್ಲಿಯವರೆಗೆ ನಾನು ಏನು ಮಾತನಾಡಿದ್ದೀನಿ ಮತ್ತು ಈಗ ನಾನು ಏನು ಮಾತನಾಡ್ತಾ ಇದ್ದೀನಿ, ಏನಾದರೂ ಒಂದಕ್ಕೊಂದು ಸಂಬಂಧ ಇದೆಯಾ? ಯಾಕೆ ಅಂತಂದ್ರೆ ಒಂದೇ ಶ್ಲೋಕದಲ್ಲಿ ಹಿ ಈಸ್ ಯೂಸಿಂಗ್ ಬೋತ್ ದಿ ನೇಮ್ಸ್ ಅರಿಸೂದನ ಅಂಡ್ ಮಧುಸೂದನ. ಅದರಿಂದ ಇಲ್ಲಿಯವರೆಗೆ ಏನು ಮಾತಾಡಿದ್ದೆ, ಈಗ ನಾನು ಏನು ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ ಅವನ ಮಾತುಗಳ ಮೇಲೆ ಅವನಿಗೆ ಗಮನ ಇಲ್ಲ. ಸೊ ಒಂದು ರೀತಿಯಲ್ಲಿ ಅವನು ಹೇಗಾದರೂ ಮಾಡಿ ಶ್ರೀಕೃಷ್ಣನಿಂದ ಮರುಕವನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಅಷ್ಟೇ ಅರ್ಜುನನ ಮನಸ್ಸಿನಲ್ಲಿ, ಹೇಗಾದರೂ ಮಾಡಿ ನಾನು ಈಗ ಕೃಷ್ಣನನ್ನ ನನ್ನ ಈ ನಿರ್ಧಾರಕ್ಕೆ ಬೆಂಬಲವನ್ನು ಕೊಡುವಂತೆ ನಾನು ಅವನನ್ನು ಪ್ರಚೋದಿಸಬೇಕು. ದಟ್ಸ್ ಆಲ್. ಸೊ ಅರ್ಜುನ ಈಸ್ ಕಾಲಿಂಗ್ ಶ್ರೀಕೃಷ್ಣ ಆಸ್ ಮಧುಸೂದನ. ಸೊ ಅಗೇನ್ ಮಧುಸೂದನ ಅಂತಂದ್ರೆ ದಿ ಕಿಲ್ಲರ್ ಆಫ್ ಮಧು. ಇಲ್ಲಿ ಈ ಒಂದು ಮಧುಸೂದನ ಅನ್ನುವಂತಹದನ್ನ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮಧು ಅನ್ನುವಂತಹವನು
ಹೈಹಯ ವಂಶಕ್ಕೆ ಸೇರಿದವನು. ಮಧು ಅನ್ನುವಂತಹವನು ಹೈಹಯ ವಂಶದಿಂದ ಬಂದಿರುವಂತಹವನು. ಹಾಗೂ ಈ ಹೈಹಯ ಅನ್ನುವ ವಂಶ ಈಸ್ ಎ ಪಾರ್ಟ್ ಆಫ್ ಯಾದವ ಡೈನಾಸ್ಟಿ. ಅಂತಂದರೆ ದಿಸ್ ವೃಷ್ಣಿ ಅಂತ ನಾವೇನು ಪರಮಾತ್ಮ ಶ್ರೀಕೃಷ್ಣನ ಒಂದು ವಂಶವನ್ನು ಕರೀತೀವಿ, ದಟ್ ಆ ವೃಷ್ಣಿ ಅನ್ನುವಂತಹದ್ದು ಕೂಡ ಯಾದವ ವಂಶದಿಂದನೇ ಬಂದಿರುವಂತಹದ್ದು. ಸೊ ಯಾದವ ವಂಶದಿಂದ ದರ್ ಈಸ್ ಹೈಹಯ ಅಂಡ್ ಅಟ್ ದ ಸೇಮ್ ಟೈಮ್ ವೃಷ್ಣಿ, ಅದು ಕೂಡ ಈ ಯಾದವ ವಂಶದಿಂದ ಬಂದಿರುವಂತಹದ್ದು. ಈ ಪ್ರಕಾರ ಇಲ್ಲಿ ಮಧುಸೂದನ ಅಂತ ಕರೆದಾಗ ಕೇವಲ ಮಧು ಅನ್ನುವ ಒಬ್ಬ ರಾಕ್ಷಸನನ್ನ ಕೊಂದವನು ಅನ್ನುವ ಅರ್ಥದ ಜೊತೆಗೆ ದಿಸ್ ಮಧು ಅಂಡ್ ಯದು ದೇ ಆರ್ ಒಂದೇ ಡೈನಾಸ್ಟಿಯಲ್ಲಿ ಬಂದವರು. ಸೊ ಆ ವಂಶದ ಕುಡಿ ನೀನು, ಈ ಅರ್ಥವನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಒನ್ ಈಸ್ ಕಿಲ್ಲರ್ ಆಫ್ ಮಧು, ಮಧು ಈಸ್ ಎ ರಾಕ್ಷಸ. ಅಂಡ್ ದಿ ಅನದರ್ ಮೀನಿಂಗ್ ಈಸ್ ದಿಸ್ ಮಧು ಅಂಡ್ ಯದು ಅವೆರಡೂ ಕೂಡ ಒಂದೇ ವಂಶಕ್ಕೆ ಸೇರಿರುವಂತಹದ್ದು. ಅಂತಹ ವಂಶದಲ್ಲಿ ನೀನು ಬಂದಿರೋವನು ಪರಮಾತ್ಮ ಶ್ರೀಕೃಷ್ಣ. ಸೊ ಈ ಕಾರಣದಿಂದ ಇಲ್ಲಿ ಅರ್ಜುನ, ನೀನು ಮಧುಸೂದನ ಅಂಡ್ ಹರಿಸೂದನ, ಮಧು ಅನ್ನುವ ರಾಕ್ಷಸನನ್ನ ಕೊಂದಿದೀಯ, ಮಧುಸೂದನ ಅಂತ ಕರೆಸ್ಕೊಂಡಿದೀಯ, ಹಾಗೂ ಶತ್ರುಗಳನ್ನ ಸಂಹಾರ ಮಾಡಿರೋವನು ನೀನು. ಸೊ ಯು ಆರ್ ಹರಿಸೂದನ. ಆದರೆ ಈ ಯುದ್ಧ ಭೂಮಿಯಲ್ಲಿ ನೀನೇ ನೋಡು ಕೃಷ್ಣ, ನನ್ನ ಮಾತನ್ನ ನೀನು ಕೇಳಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಇಲ್ಲ, ನೀನು ಕೂಡ ಗಮನ ಹರಿಸಿ ಈ ಯುದ್ಧ ಭೂಮಿನಲ್ಲಿ ಎಲ್ಲಾದರೂ ಒಂದು ಕಡೆ ರಾಕ್ಷಸರು ಇದ್ದಾರಾ ಅಂತ ನೀನೇ ನೋಡು. ಇಲ್ಲಿ ರಾಕ್ಷಸರಿಲ್ಲ, ಈ ಯುದ್ಧ ಭೂಮಿಯಲ್ಲಿ ರಾಕ್ಷಸರೇ ಇಲ್ಲ. ಆದರೆ ನೀನು ಕೊಂದಿರುವಂತಹದ್ದು ರಾಕ್ಷಸರನ್ನ. ಇಲ್ಲಿ ರಾಕ್ಷಸರಿಲ್ಲ ಮತ್ತು ಶತ್ರುಗಳು ಕೂಡ ಇಲ್ಲ. ಹರಿಸೂದನ ಅಂತಂದ್ರೆ ಶತ್ರುಗಳನ್ನು ಸಂಹಾರ ಮಾಡಿದವನು. ಸೊ ಈ ಯುದ್ಧ ಭೂಮಿಯಲ್ಲಿ ಶತ್ರುಗಳು ಇಲ್ಲ ಮತ್ತು ರಾಕ್ಷಸರು ಇಲ್ಲ ಅಂತಂದ್ರೆ ಎರಡೂ ಹೆಸರಿಗೆ ಇರುವ ಅರ್ಥದ ಸಂಬಂಧವನ್ನ ಕಲ್ಪಿಸಿಕೊಂಡು ಮಾತನಾಡ್ತಾ ಇರುವಂತಹದ್ದು ಅರ್ಜುನ. ಸೊ ಹರಿಸೂದನ ಅಂತಂದಾಗ ಶತ್ರು ಸಂಹಾರಿ, ಮಧುಸೂದನ ಅಂತಂದಾಗ ರಾಕ್ಷಸ ಸಂಹಾರಿ. ಬಟ್ ಕೃಷ್ಣ, ನೀನು ನೋಡು ಈ ಯುದ್ಧ ಭೂಮಿನಲ್ಲಿ ಎಲ್ಲಾದರೂ ಯಾವುದಾದ್ರೂ ಒಂದು ಜಾಗದಲ್ಲಿ ಯಾರಾದ್ರೂ ಒಬ್ಬ ರಾಕ್ಷಸ ಇದ್ದಾನ, ಅಥವಾ ಶತ್ರುಗಳು ಯಾರು ಅನ್ನೋದನ್ನ ನೀನೇ ಹೇಳಪ್ಪ. ಯಾರಿದ್ದಾರೆ ಇಲ್ಲಿ ಶತ್ರುಗಳು? ನಿನ್ನ ಕಣ್ಣೆದುರಿಗೆ, ನನ್ನ ಕಣ್ಣೆದುರಿಗೆ ನಿಂತಿರೋದು ಭೀಷ್ಮ ಪಿತಾಮಹ. ಹಿ ಈಸ್ ಮೈ ಗ್ರ್ಯಾಂಡ್ ಫಾದರ್. ಮತ್ತು ಗುರು ದ್ರೋಣರನ್ನ ನೋಡಪ್ಪ, ಅವರು ನನಗೂ ಪಾಠ ಹೇಳ್ಕೊಟ್ಟಿದ್ದಾರೆ, ಕೌರವರಿಗೂ ಪಾಠ ಹೇಳ್ಕೊಟ್ಟಿದ್ದಾರೆ. ಸೊ ಹಿ ಈಸ್ ಎ ಟೀಚರ್. ಇನ್ನು ಮಿಕ್ಕಿದವರೆಲ್ಲ ನೀನೇ ನೋಡ್ತಿದ್ಯಲ್ಲಪ್ಪ, ಅವರೆಲ್ಲ ನಮ್ಮ ಬಂಧುಗಳೇ ಅಲ್ವಾ? ಇಲ್ಲ, ನಮ್ಮ ಬಂಧುಗಳು, ನಮ್ಮ ಮನೆಯವರು, ಸ್ವಜನಂ. ಸೊ ಈ ಯುದ್ಧ ಭೂಮಿನಲ್ಲಿ ನನ್ನ ಮಾತು ಬಿಡು, ನಿನ್ನ ಪ್ರಕಾರ ರಾಕ್ಷಸರಿದಾರ, ಶತ್ರುಗಳಿದಾರ, ನೀನೇ ನೋಡು ಅಂತ ಹೇಳಿ ಪರಮಾತ್ಮನನ್ನ ಒಂದು ರೀತಿಯಲ್ಲಿ ಹೇಗಾದ್ರೂ ಮಾಡಿ ನನ್ನ ನಿರ್ಧಾರವನ್ನ ನೀನು ಒಪ್ಕೋಬೇಕು ಅನ್ನುವಂತಹ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ಇರುವಂತಹ ಸಂದರ್ಭ ಇಲ್ಲಿ, ಅದನ್ನ ಇಲ್ಲಿ ನೋಡಬಹುದು. ಅದರಿಂದ ಇಲ್ಲಿ ನಮ್ಮೆಲ್ಲರ ಕಣ್ಣೆದುರಿಗೆ ನಿಂತಿರುವಂತಹವರು ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣ ಹಾಗೂ ಧಾರ್ತರಾಷ್ಟ್ರಾಹ. ಸೊ ಇಂತಹವ್ರನ್ನ ಕೊಲ್ಲುವಂತಹದ್ದು ನನ್ನಿಂದ ಆಗದ ಕೆಲಸ. ಬಟ್ ಈ ಸಂದರ್ಭದಲ್ಲಿ ಈ ಶ್ಲೋಕದ ಮೂಲಕ ಭಗವಾನ್ ವೇದವ್ಯಾಸರು ಒಂದು ನೀತಿಯನ್ನು ತಿಳಿಸ್ತಾ ಇದ್ದಾರೆ. ದೇರ್ ಇಸ್ ಎ ಟೀಚಿಂಗ್. ಅದೇನು ಅಂತಂದ್ರೆ, ಯಾವುದೇ ಒಂದು ಸಂದರ್ಭವಾಗಲಿ, ಸಿಚುಯೇಷನ್ ಹೇಗೆ ಇರಲಿ, ಯಾವಾಗ ನಮ್ಮಲ್ಲಿ ನಾನು ಅನ್ನುವಂತಹ ಅಹಂನೊಂದಿಗೆ ನಾವು ಹೆಚ್ಚು ತಾದಾತ್ಮ್ಯವನ್ನ ಬೆಳೆಸ್ಕೊಂಡ್ರೆ ಸಮಸ್ಯೆಗಳು ಬಹಳ ಜಟಿಲವಾಗ್ತಾ ಹೋಗುತ್ತೆ. ಅಂತಂದ್ರೆ ಸಮಸ್ಯೆಗಳು ಮತ್ತಷ್ಟು ಗಂಟು ಗಂಟಾಗಿ ಬಲಿಷ್ಠವಾಗಿ ಹೋಗುತ್ತೆ.
ಸೊ ಅದರಿಂದ ಇಲ್ಲಿ ನಾನು ಎಂಬುದರ ಬದಲಾಗಿ ಒಂದು ವಿಶಾಲ ಮನೋಭಾವ ಬರಬೇಕಿತ್ತು. ಆವಾಗ ಆ ಒಂದು ವಿಶಾಲ ಮನೋಭಾವ, ನಾನು ಅನ್ನುವ ಜಾಗದಲ್ಲಿ ಒಂದು ವಿಶಾಲ ಮನೋಭಾವ ಅಂತಂದರೆ ಬ್ರಾಡ್ ಮೈಂಡಿಂಗ್ ಅಂತ ಹೇಳಿ, ಬ್ರಾಡ್ ಮೈಂಡೆಡ್ ಫೆಲೋ ಅಂತ ಕರೀತಾರೆ ಅಂತಹವ್ರಿಗೆ ಈ ಸಿಚುಯೇಷನ್ ಹೇಗಾಗತ್ತೆ ಅಂತಂದರೆ, ಇದು ಒಂದು ಸಮಸ್ಯೆನೇ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲೆಲ್ಲಿ ಆ ನಾನು ಅನ್ನುವಂತಹದ್ದು ನಮ್ಮ ಮುಂದೆ ಬಂದು ನಿಲ್ಲುತ್ತೆ, ಆವಾಗ ನಮ್ಮ ಕಣ್ಣು ಮುಂದೆ ಪ್ರತಿಯೊಂದು ಕೂಡ ಒಂದು ಸಮಸ್ಯೆಯಾಗಿಯೇ ಕಾಡುತ್ತೆ. ಯಾಕೆ ಅಂತಂದರೆ ನಾನು ಅನ್ನುವಂತಹದ್ದು ಬೇಸಿಕಲಿ ಅದೊಂದು ಅಹಂಕಾರ ಪ್ರಜ್ಞೆ ಅದು. ಸೊ ನಾನು ನನ್ನದು ಅನ್ನುವಂತಹದ್ದು ಒಂದು ಅಹಂಕಾರದ ಪ್ರಜ್ಞೆ. ಅಂಡ್ ಅಗೇನ್ ದಟ್ ಅಹಂಕಾರದ ಪ್ರಜ್ಞೆ ಈಸ್ ನಥಿಂಗ್ ಬಟ್ ದಿ ಅಜ್ಞಾನ ಅಂಡ್ ಅವಿದ್ಯೆ, ಇಗ್ನೋರೆನ್ಸ್. ಸೊ ಅದೇನಾಗುತ್ತೆ, ಇಟ್ ಕವರ್ಸ್ ದಿ ಜ್ಞಾನ. ಹೇಗೆ ಸೂರ್ಯನನ್ನ ಮೋಡಗಳು ಮುಚ್ಚಿಕೊಳ್ಳುತ್ತೆ, ಆ ರೀತಿಯಲ್ಲಿ ಈ ಅಹಂ ಅಥವಾ ನಾನು ಅನ್ನುವ ಪ್ರಜ್ಞೆ ನಮ್ಮ ದೃಷ್ಟಿಯನ್ನು ಅದು ಕವರ್ ಮಾಡಿಬಿಡುತ್ತೆ. ಅಂತಂದ್ರೆ ನಾವು ಏನನ್ನು ನೋಡಬೇಕು ಅದನ್ನು ನೋಡಲಾಗದಂತೆ ಅಲ್ಲಿ ಒಂದು ಪರದೆಯನ್ನು ಅದು ಹಾಕತ್ತೆ ಅದು. ಆದ್ದರಿಂದ ಅದರ ಬದಲು ನಾನು ಅನ್ನುವುದರ ಬದಲು ಒಂದು ವಿಶಾಲ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಆಗ ನಮ್ಮ ಎಲ್ಲ ಗೊಂದಲಗಳು ಕೂಡ ಕರಗಿ ಹೋಗುತ್ತೆ ಎನ್ನುವಂತಹದ್ದನ್ನು ಭಗವಾನ್ ವೇದವ್ಯಾಸರು ಈ ಶ್ಲೋಕದಲ್ಲಿ ಬಹಳ ಹಿಡನ್ ಮೆಸೇಜ್ ಇದೆ, ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂತಂದರೆ ಅರ್ಜುನನ ಮನಸ್ಸಿನಲ್ಲಿ ಮಾತ್ರ ಸ್ವಜನಂ ಅನ್ನುವಂತಹದ್ದು ಬಂದಿರುವಂತಹದ್ದು. ಆದರೆ ಅದೇ ಯುದ್ಧ ಭೂಮಿಯಲ್ಲಿ ಶತ್ರುಗಳಾಗಿ ನಿಂತಹ ಭೀಷ್ಮ ಪಿತಾಮಹರ ಮನಸ್ಸಿನಲ್ಲಾಗಲಿ ಅಥವಾ ದ್ರೋಣರ ಮನಸ್ಸಿನಲ್ಲಾಗಲಿ ಇವನು ನನ್ನ ಮೊಮ್ಮಗ ಅಂತ ಎಲ್ಲೂ ಕೂಡ ಭೀಷ್ಮ ಪಿತಾಮಹ ಹೇಳಿಲ್ಲ, ಇವನು ನನ್ನ ಶಿಷ್ಯ ಅಂತ ಗುರು ದ್ರೋಣರು ಹೇಳಿಲ್ಲ. ಸೊ ಯಾಕೆ ಅವ್ರು ಯಾರಿಗೂ ಈ ರೀತಿ ಆಗಿಲ್ಲ ಅಂತಂದರೆ ಅವರಲ್ಲಿ ನಾನು ಅನ್ನುವಂತಹ ಪ್ರಜ್ಞೆ ಅವರ ಎದುರುಗಡೆ ಬರಲಿಲ್ಲ. ಬಟ್ ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಬಂದಿದ್ದು ಆ ಒಂದು ಅಹಂ ಪ್ರಜ್ಞೆ, ಅದು ಗರ್ವ, ಅದು ಅಹಂಕಾರ. ಸೊ ಈ ಕಾರಣದಿಂದ ಅರ್ಜುನ ಈ ರೀತಿ ತನ್ನ ಆಲೋಚನೆಗಳನ್ನು ಈ ರೀತಿ ಪ್ರೋಸೆಸ್ ಮಾಡಿಕೊಂಡ. ಅಂಡ್ ಅರ್ಜುನ ಮತ್ತೆ ಹೇಳ್ತಾನೆ, ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ಹೃದಯ ಪ್ರದಿಗ್ಧಾನ್. ಸೊ ಇಲ್ಲಿ ಪೂಜಾರ್ಹರಾದ ಪಿತಾಮಹ ಭೀಷ್ಮರನ್ನಾಗಲಿ ಅಥವಾ ಆಚಾರ್ಯ ದ್ರೋಣರನ್ನಾಗಲಿ ಯುದ್ಧದ ಮೂಲಕ ಎದುರಿಸಿ ಕೊಲ್ಲುವಂತಹದ್ದು ಸಾಧ್ಯವಿಲ್ಲ. ಯಾಕೆಂತಂದರೆ ಅವರೆಲ್ಲ ನನ್ನವರು, ಅವರ ವಿರುದ್ಧ ನಾನು ಹೇಗೆ ಯುದ್ಧ ಮಾಡಲಿ ಮಧುಸೂದನ? ಅವರು ಯಾರು ನನ್ನ ಶತ್ರುಗಳೇ ಅಲ್ಲ. ಆದರೆ ನೀನು ಶತ್ರುಗಳನ್ನು ಕೊಂದಿದೀಯಾ, ಆದ್ದರಿಂದ ನಿನ್ನನ್ನು ಅರಿಸೂದನ ಅಂತ ನಾವು ಕರಿತೀವಿ. ಮತ್ತು ಈ ಶ್ಲೋಕದಲ್ಲಿ ನಾನು ನಿನಗೆ ಮತ್ತೊಂದು ಕಾರಣವನ್ನು ಕೂಡ ಕೊಡ್ತಾ ಇದ್ದೀನಿ, ಅದನ್ನು ಕೂಡ ನಾವಿಲ್ಲಿ ನೋಡಬಹುದು. ಯಾಕೆ ನಾನು ಅವ್ರನ್ನ ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದಾನೆ. ಹಿ ಈಸ್ ರಿಪೀಟಿಂಗ್, ಅದೇ ಸಂಬಂಧಗಳನ್ನು ಕಲ್ಪಿಸ್ಕೊಂಡು ಮಾತನಾಡ್ತಾ ಇದ್ದಾನೆ. ಸೊ ಇಲ್ಲಿ ಮತ್ತಷ್ಟು ಡೀಟೇಲ್ ಆಗಿ ಅದನ್ನು ಹೇಳ್ತಾ ಇದ್ದಾನೆ. ಹಿ ಈಸ್ ಗಿವಿಂಗ್ ಎ ವೆರಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಟು ದಿ ಲಾರ್ಡ್ ಶ್ರೀಕೃಷ್ಣ. ಶ್ರೇಯೋ ಭೋಕ್ತಂ ಭೈಕ್ಷಂ ಅಪಿ ಇಹ ಲೋಕೆ. ಭೈಕ್ಷಂ ಅಂತಂದ್ರೆ ಭಿಕ್ಷೆ ಅನ್ನೋ ಅರ್ಥ, ಬೇಡಿ ತಿನ್ನುವಂತಹದ್ದು, ಭಿಕ್ಷೆ ಬೇಡೋದು, ಬೆಗ್ಗಿಂಗ್. ಸೊ ಭೋಕ್ತುಂ ಅಂತಂದ್ರೆ ಸೇವಿಸುವಂತಹದ್ದು, ತಿನ್ನುವಂತಹದ್ದು. ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ, ಐ ಫೀಲ್ ಇಟ್ ಈಸ್ ಬೆಟರ್ ಟು ಬೆಗ್ ಅಂಡ್ ಈಟ್. ನಾನು ಬದುಕಿ ಉಳಿಬೇಕು ಅಂತಂದ್ರೆ ನನಗೆ ಆಹಾರ ಬೇಕು. ಸೊ ಆಹಾರಕ್ಕಾಗಿ ನಾನು ಯುದ್ಧ ಏನು ಮಾಡಬೇಕಾಗಿಲ್ಲ, ಆಹಾರವನ್ನು ನಾನು ಬೇಡಿ ತಿನ್ನಬಹುದು, ಬೇಡಿ ತಿಂದು ನಾನು ಬದುಕಬಹುದು. ಸೊ ಗುರು ನಹತ್ವ,
ನ ಹತ್ವ. ಸೊ ಗುರುವನ್ನು ನಾನು ಕೊಲ್ಲಲಾರೆ. ಐ ವಿಲ್ ನಾಟ್ ಕಿಲ್ ಮೈ ಗುರು. ಯಾಕೆ ಅಂತಂದ್ರೆ ಹಿ ಈಸ್ ಮಹಾನುಭಾವನ್. ಮಹಾನುಭಾವನ್ ಅಂತಂದ್ರೆ ನಾವು ಗ್ರೇಟ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಬಹಳ ದೊಡ್ಡ ವ್ಯಕ್ತಿತ್ವ ಅಂತ ನಾವು ಕರಿತೀವಲ್ಲ, ಆ ಅರ್ಥವನ್ನು ಕೊಡುತ್ತೆ. ಬಹಳ ದೊಡ್ಡ ವ್ಯಕ್ತಿತ್ವ, ಬಹಳ ದೊಡ್ಡ ಅನುಭವಗಳನ್ನು ಗಳಿಸಿರುವಂತಹವರು ಜೀವನದಲ್ಲಿ. ಸೊ ಮಹಾನುಭಾವಿ ಈಸ್ ಮಹಾನುಭಾವ. ಸೊ ಅವರೆಲ್ಲರೂ ಮಹಾನುಭಾವಿ ವ್ಯಕ್ತಿಗಳಾಗಿದ್ದಾರೆ. ಹತ್ವಾರ್ಥ ಕಾಮಾನ್ಸ್ತು ಗುರೂನಿ ಹೈವ. ಸೊ ಒಂದು ವೇಳೆ ಕೆಟ್ಟ ಬಯಕೆಗಳು ಯಾವುದು, ನನಗೆ ರಾಜ್ಯ ಬೇಕು, ಅಧಿಕಾರ ಬೇಕು, ಸಿಂಹಾಸನ ಬೇಕು, ಪದವಿ ಬೇಕು, ಇವೆಲ್ಲ ಬಹಳ ಚೀಪ್ ಡಿಸೈರ್ಸ್ ಅಂತ ಹೇಳ್ತಾ ಇದ್ದಾನೆ. ಒಂದು ವೇಳೆ ರಾಜ್ಯ ಮತ್ತು ಅಧಿಕಾರ, ಸಿಂಹಾಸನ ಇವುಗಳ ಮೇಲಿನ ಆಸೆಯಿಂದ ನಾನು ಈ ಮಹಾನುಭಾವರನ್ನು ಕೊಂದ್ರೆ, ಇಹ ಇವ ಬುಂಜಯ್ಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಫಸ್ಟ್ ಆಫ್ ಆಲ್ ಐ ವಿಲ್ ನಾಟ್ ಡೂ ದಿಸ್. ಹಾಗೂ ಒಂದು ವೇಳೆ ಇಂತಹ ಮಹಾನುಭಾವರನ್ನು ನಾನು ಕೇವಲ ಅಧಿಕಾರ, ಪದವಿ, ಸಿಂಹಾಸನಕ್ಕಾಗಿ ನಾನು ಕೊಂದು ಹಾಕಿದ್ರೆ, ಈ ಸಿಂಹಾಸನ, ಅಧಿಕಾರ, ಪದವಿ, ಐಶ್ವರ್ಯ, ಭೋಗದ ಅನೇಕ ವಸ್ತುಗಳು, ವೈಭೋಗ ಅಂತ ಹೇಳ್ತೀವಲ್ಲ, ಅವೆಲ್ಲ ರಕ್ತದಿಂದ ನೆಂದು ಒದ್ದೆಯಾಗಿ ಹೋಗಿರುತ್ತೆ. ಅಷ್ಟು ದೊಡ್ಡ ಯುದ್ಧ ಇದು. ಸೊ ರಕ್ತದಿಂದ ನೆಂದು ಒದ್ದೆಯಾಗಿರುವಂತಹ ಈ ಅಧಿಕಾರವನ್ನ, ಪದವಿಯನ್ನ, ಸಿಂಹಾಸನವನ್ನ, ವೈಭೋಗಗಳನ್ನ ನಾನು ಅನುಭವಿಸುವುದಕ್ಕೆ ಸಾಧ್ಯವಾ? ಐ ವಿಲ್ ನಾಟ್ ಡೂ ಇಟ್. ಸೊ ಇಲ್ಲಿ ಅರ್ಜುನ ಕೊಡ್ತಾ ಇರುವಂತಹ ಕಾರಣಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇದಕ್ಕೆ ಜ್ಞಾನಿಗಳು ತಮ್ಮ ದೃಷ್ಟಿಯಲ್ಲಿ ಈ ಒಂದು ಸಿಚುಯೇಷನ್ ಅನ್ನ ತಂದುಕೊಂಡಿದ್ದಾರೆ, ಅವರ ಕಣ್ಣು ಮುಂದೆ ತಂದುಕೊಂಡಿದ್ದಾರೆ. ಅವರ ಪ್ರಕಾರ, ಅವರ ದೃಷ್ಟಿಯಲ್ಲಿ ದಿಸ್ ಅರ್ಜುನ ಅಂಡ್ ಶ್ರೀಕೃಷ್ಣ ಅವರ ಸಂವಾದವನ್ನ ಅವರು ಗಮನದಲ್ಲಿಟ್ಟುಕೊಂಡು ಇಂತಹ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅವರು ಈ ಅರ್ಥವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇದಕ್ಕೆ ಹಿಂದೆ ಅರ್ಜುನ ಹೇಳಿರ್ತಾನೆ, ದೇ ಆರ್ ಪೂಜಾರ್ಹ, ದೇ ಆರ್ ವರ್ಷಿಪ್ಫುಲ್ ಪೀಪಲ್. ಅಂತಹವರನ್ನ ಯುದ್ಧದಲ್ಲಿ ಕೊಲ್ಲುವಂತಹದ್ದು, ಅವರ ವಿರುದ್ಧ ಬಾಣಪ್ರಯೋಗ ಮಾಡುವಂತಹದ್ದು, ಇದು ಯಾವುದು ನನ್ನಿಂದ ಸಾಧ್ಯವಾಗಲ್ಲ. ಇದನ್ನ ಶ್ರೀಕೃಷ್ಣ ಕೂಡ ಕೇಳಿಸ್ಕೊಂಡಿದ್ದಾನೆ, ಅವನ ಈ ಒಂದು ವಾದವನ್ನ. ಇದು ಜ್ಞಾನಿಗಳ ದೃಷ್ಟಿಯಿಂದ. ಸೊ ಇವರೆಲ್ಲ ಪೂಜಾರ್ಹರು, ಇಂತಹವ್ರನ್ನ ನಾನು ಹೇಗೆ ಕೊಲ್ಲಲಿ? ಪೂಜೆ ಮಾಡಿ ಗೌರವಿಸಬೇಕಾದಂತಹ ಈ ಮಹಾನುಭಾವರುಗಳನ್ನ ಕೊಲ್ಲೋದು ಬಹಳ ದೊಡ್ಡ ಪಾಪ ಅಂತ ಅರ್ಜುನ ಏನು ಒಂದು ಕಾರಣವನ್ನು ಕೊಟ್ಟಿದ್ದಾನೆ, ಅದನ್ನ ಸಾಕ್ಷಾತ್ ಶ್ರೀಕೃಷ್ಣ ಕೇಳಿಸ್ಕೊಂಡಿದ್ದಾನೆ. ಕೇಳಿಸ್ಕೊಂಡು ಬಹುಶಃ ಅರ್ಜುನನಿಗೆ ಅವನು ಹೀಗೂ ಕೂಡ ಹೇಳಿರಬಹುದು, ಇಟ್ ಈಸ್ ಓಕೆ ಅರ್ಜುನ, ದೇ ಆರ್ ಪೂಜಾರ್ಹ, ಸೊ ಯು ವಿಲ್ ನಾಟ್ ಫೈಟ್ ದಿಸ್ ವಾರ್. ಬಟ್ ರಿಮೆಂಬರ್ ಯು ಆರ್ ಎ ಕ್ಷತ್ರಿಯ, ನೀನೊಬ್ಬ ಕ್ಷತ್ರಿಯ. ಸೊ ಕ್ಷತ್ರಿಯ ಅಂತಂದಾಗ ಅವನ ಒಂದು ಪವರು, ಅವನ ಅಧಿಕಾರ, ಅವನ ಸ್ಥಾನಮಾನ ಹೇಗಿರುತ್ತೆ ಸ್ವಲ್ಪ ಜ್ಞಾಪಿಸ್ಕೊ ನೀನೆ. ಆದರೆ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್, ನೀನೊಬ್ಬ ಕ್ಷತ್ರಿಯನಾಗಿದ್ರೂ ಕೂಡ ಈಗಾಗಲೇ ಇಲ್ಲಿಯವರೆಗೆ ವನವಾಸ, ಅಜ್ಞಾತವಾಸ ಅಂತ ಹೇಳಿ ಅನೇಕ ಕಷ್ಟಗಳನ್ನು ನೀನು ಅನುಭವಿಸಿದೀಯ. ಅರಮನೆಯಲ್ಲಿ ಇದ್ದು ರಾಜವೈಭೋಗಗಳನ್ನು ಅನುಭವಿಸಬೇಕಾಗಿದ್ದವನು, ಭಕ್ಷ್ಯ ಭೋಜನಗಳನ್ನು ತಿಂದು ಅಂತಹದನ್ನ ನೀನು ಸವಿಬೇಕಾದವನು, ಈ ವನವಾಸ, ಅಜ್ಞಾತವಾಸ ಅಂತ ಹೇಳಿ ಅರಣ್ಯದಲ್ಲಿ ಹಣ್ಣು ಹಂಪಲುಗಳನ್ನ, ಗೆಡ್ಡೆ ಗೆಣಸುಗಳನ್ನ ತಿಂದಿದೀಯ ನೀನು. ಅದರಲ್ಲಿ ಈಗ ಆಗಿ ಹೋಗಿದೆ, ಇಟ್ಸ್ ಆಲ್ ಡನ್, ಓವರ್. ದಟ್ ಸ್ಟೇಜ್ ಇಸ್ ಓವರ್ ನೌ. ಈಗ
ಈ ಒಂದು ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ, ಇಫ್ ಯು ವಾಂಟ್ ಟು ಗೋ ಔಟ್ ಆಫ್ ದಿಸ್ ಬ್ಯಾಟಲ್ ಫೀಲ್ಡ್, ಯಾಕೆ ಅಂತಂದ್ರೆ ನೀನೇ ಹೇಳ್ತಿದ್ಯಾ ದೇ ಆರ್ ಪೂಜಾರ್ಹ ಅಂತ, ಮಹಾನುಭಾವ ಅಂತ ಕರೆದಿದೀಯಾ. ಆದ್ರಿಂದ ಅಂತಹವ್ರ ಮೇಲೆ ಬಾಣ ಪ್ರಯೋಗ ಮಾಡೋಕ್ಕಾಗೋದಿಲ್ಲ, ಅಂತಹವ್ರನ್ನ ಕೊಲ್ಲೋಕ್ಕಾಗೋದಿಲ್ಲ ಅಂತ ನೀನು ಕಾರಣಗಳನ್ನ ಕೊಟ್ಟಿದೀಯ. ಬಟ್ ನನ್ನ ಪ್ರಶ್ನೆ ಏನು ಅಂತಂದರೆ ಅರ್ಜುನ, ನೀನು ಅಜ್ಞಾತವಾಸ, ವನವಾಸ ಇವೆಲ್ಲ ಅನುಭವಿಸಿ ಆಗಿ ಹೋಗಿದೆ, ಬಹಳ ಕಷ್ಟದ ದಿನಗಳನ್ನು ನೋಡಿ ಆಗಿದೆ. ಈಗ ಬಂದಿದೆ ಒಂದು ಆಪರ್ಚುನಿಟಿ, ಯುದ್ಧ ಅನಿವಾರ್ಯವಾಗಿ ಬಂದಿದೆ, ಆದರೆ ಯುದ್ಧವನ್ನು ನೀನು ಮಾಡೋದಿಲ್ಲ ಅಂತ ಹೇಳ್ತಿದ್ಯಾ. ಓಕೆ, ಯು ವಿಲ್ ನಾಟ್ ಫೈಟ್ ದಿಸ್ ವಾರ್, ಬಟ್ ಮುಂದೆ ನಿನ್ನ ಬದುಕು ಯಾವ ರೀತಿ ಇರುತ್ತೆ, ನೀ ಹೇಗೆ ಬದುಕ್ತೀಯಾ, ವಾಟ್ ವಿಲ್ ಯು ಡೂ ಫಾರ್ ಯುವರ್ ಲಿವಿಂಗ್, ಹೌ ವಿಲ್ ಯು ಸರ್ವೈವ್, ನೀ ಹೇಗೆ ಬದುಕ್ತೀಯಾ, ಅದರ ಬಗ್ಗೆ ಏನಾದರೂ ಯೋಚನೆ ಮಾಡಿದೀಯಾ? ಯುದ್ಧ ಮಾಡೋದಿಲ್ಲ ಅಂತ ನಿರ್ಧಾರ ತಗೊಂಡಿದೀಯಾ? ಇವ್ರನ್ನ ಮಹಾನುಭಾವರು ಅಂತ ಕರೆದಿದೀಯಾ? ಆಯಿತು, ನಿನ್ನ ಮಾತನ್ನ ನಾನು ಒಪ್ಕೋತೀನಿ. ಅದು ಸರಿನೋ ತಪ್ಪೋ ದಟ್ ಈಸ್ ಸೆಕೆಂಡರಿ. ನೀನು ಯುದ್ಧ ಮಾಡೋದೇ ಇಲ್ಲ ಅಂತಂದ್ಮೇಲೆ ನಾನೇನು ಮಾಡೋಕ್ಕಾಗತ್ತೆ? ಬಟ್ ಅಟ್ಲೀಸ್ಟ್ ಲೆಟ್ ಮಿ ನೋ ಹೌ ವಿಲ್ ಯು ಸರ್ವೈವ್ ಫಾರ್ ದ ನೆಕ್ಸ್ಟ್ ರೆಸ್ಟ್ ಆಫ್ ಯುವರ್ ಲೈಫ್. ಇಂತಹ ಒಂದು ಪ್ರಶ್ನೆಯನ್ನು ಒಂದು ಪಕ್ಷ ಶ್ರೀಕೃಷ್ಣ ಅರ್ಜುನನನ್ನು ಮಾಡಿದ್ದಾನೆ ಅನ್ನೋದೇ ಆದರೆ, ಅದಕ್ಕೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಶ್ರೇಯೋ ಭೋಕ್ತಂ ಭೈಕ್ಷಂ ಅಪಿ ಯಹ ಲೋಕೆ. ಹೇ ಪರಮಾತ್ಮ, ಏನು ಪ್ರಶ್ನೆ ಅಂತ ಮಾಡ್ತಾ ಇದೀಯಪ್ಪ ನೀನು? ಬದುಕಬೇಕು ಅಂತಂದ್ರೆ ಬೇರೆ ದಾರಿನೇ ಇಲ್ವಾ? ಹಾಗಾದ್ರೆ ಅರಣ್ಯವಾಸದಲ್ಲಿ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡಿದ್ವಿ, ಅಜ್ಞಾತವಾಸ ಎಲ್ಲ ಅನುಭವಿಸಿದ್ವಿ, ಕಷ್ಟ ಅನ್ನುವಂತಹದ್ದು ನನಗೆ ಅಭ್ಯಾಸ ಆಗಿ ಹೋಗಿದೆ. ಕಷ್ಟದ ದಿನಗಳನ್ನು ಎದುರಿಸಿ ಅವುಗಳೆಲ್ಲ ಅನುಭವ ಪಡ್ಕೊಂಡಿದ್ದೀನಿ ನಾನು. ಈಗ ನಿನಗೆ ಹೇಗೆ ಬದುಕ್ತೀಯ ಅಂತ ನೀನು ಕೇಳ್ತಿದ್ಯಲ್ಲ, ಹೇ ಪರಮಾತ್ಮ, ಐ ಫೀಲ್ ಇಟ್ ಈಸ್ ಬೆಟರ್ ಟು ಬೆಗ್. ಭಿಕ್ಷೆ ಬೇಡುವಂತಹದ್ದು ಬಹಳ ಉತ್ತಮ. ಭಿಕ್ಷೆ ಬೇಡಿ ಆಹಾರ ಅನ್ನ ತಿನ್ನುವಂತಹದ್ದು ಬಹಳ ಒಳ್ಳೆಯದು. ಅದರಿಂದ ಈ ಲೋಕದಲ್ಲಿ ನಾನು ಮತ್ತೆ ಬದುಕಬೇಕು, ನಾನು ಹೆಂಗೆ ಸರ್ವೈವ್ ಆಗ್ತೀನಿ ಅಂತಂದರೆ, ಐ ವಿಲ್ ಬೆಗ್, ನಾನು ಭಿಕ್ಷೆ ಬೇಡ್ತೀನಿ, ಸಿಕ್ಕ ಆಹಾರವನ್ನು ತಿಂತೀನಿ, ಆ ರೀತಿ ನಾನು ಬದುಕ್ತೀನಿ. ನನಗೆ ಅದೇ ಕರೆಕ್ಟು ಅಂತ ಅನ್ನಿಸ್ತಾ ಇದೆ. ಭಿಕ್ಷೆ ಬೇಡ ಬದುಕಿದ್ರೂ ಪರವಾಗಿಲ್ಲ, ಆದರೆ ಇಂತಹ ಯುದ್ಧವನ್ನು ನಾನು ಮಾಡೋದಿಲ್ಲ. ಇಂತಹ ಯುದ್ಧವನ್ನು ಮಾಡಿ ನನ್ನವರನ್ನು ಕೊಂದು ಬಹಳ ದೊಡ್ಡ ಪಾಪ ಸುತ್ತಕೊಳ್ಳೋದಲ್ಲದೆ, ಈ ಅಧಿಕಾರ, ರಾಜ್ಯ, ಪದವಿ, ಸಿಂಹಾಸನ ಅಂತ ಹೇಳಿ ಅದಕ್ಕೆ ಆಸೆ ಪಟ್ಟು ಇವ್ರುಗಳನ್ನೆಲ್ಲ ಕೊಂದು ನಾನು ರಕ್ತಸಿಕ್ತವಾದಂತಹ ಒದ್ದೆಯಿಂದ ಕೂಡಿರುವಂತಹ ಈ ಸಿಂಹಾಸನವನ್ನು ನಾನು ಹೇಗೆ ಅನುಭವಿಸೋದಕ್ಕೆ ಸಾಧ್ಯ? ಇಟ್ ಈಸ್ ಇಂಪಾಸಿಬಲ್ ಟು ಥಿಂಕ್. ಸೊ ಇಟ್ ಈಸ್ ಬೆಟರ್ ಟು ಬೆಗ್ ಆ್ಯಂಡ್ ಲಿವ್. ಸೊ ನಾನು ಭಿಕ್ಷೆ ಬೇಡಿ ಬದುಕ್ತೀನಿ. ಇನ್ಸ್ಟೆಡ್ ಆಫ್ ಕಿಲ್ಲಿಂಗ್ ಸ್ವಜನಂ, ಐ ವಿಲ್ ಗೋ ಆ್ಯಂಡ್ ಬೆಗ್. ಐ ಡೋಂಟ್ ಮೈಂಡ್. ಅಲ್ಲಿ ಗುರು ದ್ರೋಣರಿದ್ದಾರೆ, ತಾತ ಭೀಷ್ಮ ಇದ್ದಾರೆ, ನನ್ನ ಅನೇಕ ಬಂಧು ಮಿತ್ರಗಳೆಲ್ಲ ಇದ್ದಾರೆ. ಅಂತಹವರನ್ನು ಕೊಂದು ನಾನು ನೆಮ್ಮದಿಯಿಂದ ಊಟ ಮಾಡೋದಕ್ಕೆ ಸಾಧ್ಯನಾ? ಒಂದು ಅನ್ನ ತಿನ್ನಬೇಕು ಅಂತಂದ್ರೆ ನೆಮ್ಮದಿಯಿಂದ ತಿನ್ನಬೇಕು ಅನ್ನ. ಆದರೆ ನನ್ನವರನ್ನ ಕೊಂದು ನಾನು ಊಟ ಮಾಡಿ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಅದರ ಬದಲು ಯುದ್ಧ ಬೇಡ ಅಂತ ಹೇಳಿ ಹೊಟ್ಟೆಪಾಡಿಗಾಗಿ ನಾನು ಭಿಕ್ಷೆ ಬೇಡ್ತೀನಿ. ಏನು ಒಂದು ಆಹಾರ ಸಿಗುತ್ತೆ ಭಿಕ್ಷೆಯಲ್ಲಿ, ಅದನ್ನು ತಿಂದು ನಾನು ಬದುಕ್ತೀನಿ. ಸೊ ಅದೇ ಸರಿಯಾದ ಮಾರ್ಗ. ಬಟ್ ಇಂತಹ ನಿರ್ಧಾರವನ್ನು ನಾನು ತಗೊಂಡಿದ್ದೀನಲ್ಲ, ಜನ ನನ್ನನ್ನು ಹೇಳಿ ಅಂತ ಕರಿಬಹುದು. ಯುದ್ಧದಲ್ಲಿ ಬೆನ್ನು ತೋರಿಸಿ ಓಡಿ ಹೋದವನು ಈ ಅರ್ಜುನ ಅಂತ ಕರಿಬಹುದು. ಮತ್ತು ಹಿ ಈಸ್ ನಾಟ್ ಎ ಗುಡ್ ಕ್ಷತ್ರಿಯ ಅಂತ ನನ್ನ ಬ್ಲೇಮ್ ಮಾಡಬಹುದು. ಆದರೆ ಇದೆಲ್ಲ ಮುಗಿದ ನಂತರದ ಗತಿ ಬಹಳ ಚೆನ್ನಾಗಿರುತ್ತೆ. ಅದು ಬಿಟ್ಟು ಈಗ ನನ್ನವರನ್ನು ಕೊಂದು ರಾಜ್ಯ, ಅಧಿಕಾರ, ಐಶ್ವರ್ಯ, ಸಿಂಹಾಸನ ಇವುಗಳನ್ನು ಸಂಪಾದನೆ ಮಾಡಿದ್ರೆ ಅವೆಲ್ಲವೂ ಈ ಯುದ್ಧದ ರಕ್ತದಿಂದ ನೆಂದು ಒದ್ದೆಯಾಗಿ ಹೋಗಿರುತ್ತೆ. ಪರಮಾತ್ಮ,
ಈ ಯುದ್ಧದ ಪರಿಣಾಮ ಅನ್ನುವಂತಹದ್ದು ಇಲ್ಲಿಗೆ ನಿಲ್ಲದಿಲ್ಲ. ಇದು ನನ್ನ ಮುಂದಿನ ಜನ್ಮ ಕೂಡ ಬಹಳ ಕಷ್ಟಕರವಾಗಿರುತ್ತೆ. ಜನ್ಮ ಜನ್ಮಾಂತರದ ಪಾಪಗಳು ಸುತ್ತಕೊಳ್ಳುತ್ತೆ ಇದರಿಂದ. ಸೊ ಈವನ್ ಮೈ ನೆಕ್ಸ್ಟ್ ಜನ್ಮ ವಿಲ್ ಬಿ ಹಾರಿಬಲ್. ಸೊ ಈ ಮಾತುಗಳನ್ನು ಅಗೇನ್ ಕೃಷ್ಣ ಕೇಳಿಸ್ಕೊಂಡು, ಇಟ್ ಈಸ್ ಓಕೆ ಅರ್ಜುನ, ಫರ್ಗೆಟ್ ಅಬೌಟ್ ಯುವರ್ ಆಚಾರ್ಯ ದ್ರೋಣ ಆ್ಯಂಡ್ ನಿನ್ನ ತಾತ ಭೀಷ್ಮ ಪಿತಾಮಹ, ಮರ್ತು ಬಿಡು, ಅವ್ರನ್ನ ನೀನು ಕೊಲ್ಲಕ್ಕಾಗೋದಿಲ್ಲ. ಓಕೆ, ಇಟ್ ಈಸ್ ಫೈನ್. ಬಟ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಆಲ್ಸೋ ಥಿಂಕ್ ದೇ ಹ್ಯಾವ್ ಲಾಸ್ಟ್ ದಿ ಡಿಸ್ಕ್ರಿಮಿನೇಟಿಂಗ್ ಪವರ್. ಅವರು ಈಗಾಗಲೇ ತಮ್ಮ ವಿವೇಕವನ್ನು, ಅಂತಂದರೆ ವಿವೇಕ ಅಂತಂದರೆ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ನಾಟ್ ರೈಟ್ ಅಂತ ಯೋಚನೆ ಮಾಡುವಂತಹ ಆ ವಿವೇಕ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದು ನಿನಗೆ ಗೊತ್ತಿರಬೇಕು. ಸೊ ಡು ಯು ನೋ, ಇಟ್ ಈಸ್ ಬಿಕಾಸ್ ದೇ ಆರ್ ಅಸೋಸಿಯೇಟೆಡ್ ವಿತ್ ದುರ್ಯೋಧನ. ದುರ್ಯೋಧನ ಈಸ್ ಎ ಬ್ಯಾಡ್ ಪರ್ಸನ್, ನಿನಗೆ ಗೊತ್ತಿದೆ. ಅಧರ್ಮ, ಅನೀತಿ, ಈ ರೀತಿ ಅವನು ಬದುಕ್ತಾ ಇದ್ದಾನೆ. ಅಂತಹವನ ಜೊತೆ, ಅಧರ್ಮದಿಂದ ಬದುಕ್ತಾ ಇರುವಂತಹವನ ಜೊತೆಯಲ್ಲಿ ನಿನ್ನ ಗುರು ದ್ರೋಣರು ಮತ್ತು ನಿನ್ನ ತಾತ ಭೀಷ್ಮ ಪಿತಾಮಹ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ. ಈಗ ಅವರಲ್ಲಿ ರೀತಿ, ನೀತಿ, ನಿಯಮ, ಧರ್ಮ ಇದ್ಯಾವುದು ಉಳ್ಕೊಂಡಿಲ್ಲ. ದೇ ಆರ್ ಆಲ್ ಇನ್ ಎ ವೆರಿ ಬ್ಯಾಡ್ ಕಂಪನಿ. ಧರ್ಮಶಾಸ್ತ್ರ ಕೂಡ ಏನು ಹೇಳುತ್ತೆ ಗೊತ್ತಾ? ಇಫ್ ಯುವರ್ ಗುರು ಈಸ್ ಪ್ರೌಡ್ ಅಂತಂದ್ರೆ, ನಿನ್ನ ಗುರು ಏನಾದರೂ ಗರ್ವದಿಂದ, ಅಹಂಕಾರದಿಂದ ಇದ್ದಾನೆ ಅಂತಂದ್ರೆ, ಅಂಡ್ ಇಫ್ ಹಿ ಹ್ಯಾಸ್ ಲಾಸ್ಟ್ ದಿ ಡಿಸ್ಕ್ರಿಮಿನೇಟಿಂಗ್ ಪವರ್, ವಿವೇಕ ಶಕ್ತಿಯನ್ನ ಅವನು ಕಳ್ಕೊಂಡಿದ್ದಾನೆ ಅಂತಂದ್ರೆ, ಅಂಡ್ ಇಫ್ ದ ಗುರು ಈಸ್ ಇನ್ವಾಲ್ವ್ಡ್ ಇನ್ ದಿ ಸಿನ್ಫುಲ್ ಆಕ್ಟಿವಿಟೀಸ್, ಪಾಪದ ಕರ್ಮಗಳನ್ನು ಅವನು ಮಾಡ್ತಾ ಇದ್ದಾನೆ ಅಂತಂದ್ರೆ, ಇದು ಕೇವಲ ಕೆಲವು ಜ್ಞಾನಿಗಳು ಕಲ್ಪನೆ ಮಾಡಿಕೊಂಡಿರುವಂತಹ ಸಂವಾದದ ದೃಷ್ಟಿಯಿಂದ ಹೇಳ್ತಾ ಇರುವಂತಹದ್ದು. ಸೊ ಇಷ್ಟೆಲ್ಲ ಹೇಳಿದ ನಂತರ ಕೂಡ ಅರ್ಜುನ ಹೇಳ್ತಾನೆ, ನೋ, ದೇ ಆರ್ ಮಹಾನುಭಾವಾನ್. ಅವರಲ್ಲಿ ವಿವೇಕ ಶಕ್ತಿ ಇಲ್ಲ, ದೇ ಆರ್ ವಿತ್ ಎ ಬ್ಯಾಡ್ ಕಂಪನಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಸ್ಟಿಲ್ ಅರ್ಜುನ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ದೇ ಆರ್ ಮಹಾನುಭಾವಾನ್ ಅಂತ ಕರೆದಿದ್ದಾನೆ. ಸೊ ಇನ್ಫ್ಯಾಕ್ಟ್ ಮಹಾಭಾರತದಲ್ಲಿ ಒಂದು ಕಡೆ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಭೀಷ್ಮ ಒಂದು ಕಡೆ ಯುಧಿಷ್ಠಿರನಿಗೆ ಹೇಳ್ತಾರೆ, ಹೇ ಧರ್ಮರಾಜ, ನಿನಗೆ ಗೊತ್ತಿರಬೇಕು, ಮನುಷ್ಯ ಅಂತಂದ್ರೆ ಹಿ ಇಸ್ ದಿ ಸರ್ವೆಂಟ್ ಆಫ್ ದಿ ವೆಲ್ತ್. ಯಾವಾಗ ಹಣ ಅನ್ನುವಂತಹದ್ದು ಮನುಷ್ಯನ ತಲೆಯನ್ನು ತಿರುಗಿಸುತ್ತೆ, ಆಗ ಅವನು ಅದಕ್ಕೆ ಗುಲಾಮನಾಗಿ ಹೋಗಿರ್ತಾನೆ. ಸೊ ಈ ಅರ್ಥದಲ್ಲಿ ಹೆಚ್ಚಿನ ಜನರು, ಅನೇಕರು, ಪ್ರತಿಯೊಬ್ಬರೂ ಕೂಡ ಒಂದು ರೀತಿಯಲ್ಲಿ ದೇ ಆರ್ ಆಲ್ ದಿ ಸರ್ವೆಂಟ್ಸ್ ಆಫ್ ದಿ ವೆಲ್ತ್. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅಂತಹವರ ಗುಂಪಿಗೆ ಬರೋ ಹಂಗಾಗೋಯ್ತು. ಐ ಆಮ್ ಆಲ್ಸೋ ಬೌಂಡ್ ಬೈ ದಿ ವೆಲ್ತ್ ಆಫ್ ದುರ್ಯೋಧನ ಅಂಡ್ ದಿ ಕೌರವಾಸ್. ನನ್ನ ಪರಿಸ್ಥಿತಿ ಕೂಡ ಇದೇ ರೀತಿ ಆಗೋಯ್ತು. ಇಂತಹ ಥಿಂಕಿಂಗ್ ಇರೋರು ಹೇಗೆ ತಾನೇ ಮಹಾನುಭಾವಾನ್ ನೀನು ಕರೀತಾ ಇದೆಯಲ್ಲ ಅರ್ಜುನ? ಯಾಕೆ ಅಂತಂದ್ರೆ ಈ ವಿಚಾರವನ್ನ ಸ್ವತಃ ಭೀಷ್ಮ ಪಿತಾಮಹ ಯುಧಿಷ್ಠಿರನೊಂದಿಗೆ ಒಂದು ಸಂದರ್ಭದಲ್ಲಿ ಹೇಳಿರ್ತಾರೆ. ಸಾಮಾನ್ಯ ಮನುಷ್ಯರು ಹೇಗೆ ಹಣಕ್ಕೆ ಗುಲಾಮರಾಗಿ ಹೋಗಿದ್ದಾರೆ, ಆ ರೀತಿಯಲ್ಲಿ ನಾನು ಕೂಡ ಈ ಕೌರವರ ಅನ್ನದ ಋಣದಿಂದ ಅವರ ವೆಲ್ತ್ಗೆ ನಾನು ಕೂಡ ಸರ್ವೆಂಟ್ ಆಗಿ ಹೋಗಿದ್ದೀನಿ, ನಾನು ಕೂಡ ಗುಲಾಮನಾಗಿ ಹೋಗಿದ್ದೀನಿ ಅಂತ ಒಂದು ಸಂದರ್ಭದಲ್ಲಿ ಹೇಳಿರ್ತಾನೆ. ಅದನ್ನ ಜ್ಞಾಪಿಸ್ಬಿಟ್ಟು ಈಗ ಕೇಳ್ತಾ ಇದ್ದಾನೆ, ಇಂತಹವ್ರನ್ನ ನೀನು ಮಹಾನುಭಾವ ಅಂತ ಕರಿಬಹುದಾ? ಆದ್ರಿಂದ ಬಿಟ್ಬಿಡು, ಅವರೆಲ್ಲ ಅನೀತಿ ಅಧರ್ಮದಿಂದ ಕೂಡಿದರೆ. ಜಸ್ಟ್ ಫೋಕಸ್ ಆನ್ ದಿ ವಾರ್. ಸೊ ಕಿಲ್ ದೆಮ್ ಇನ್ ದಿ ವಾರ್. ಬಿ ಬ್ರೇವ್ ಅಂಡ್ ಬೋಲ್ಡ್, ಬಿಕಾಸ್ ರಿಮೆಂಬರ್ ಯು ಆರ್ ಎ ಕ್ಷತ್ರಿಯ ಅಂಡ್ ಯುದ್ಧ ಈಸ್ ಯುವರ್ ಸ್ವಧರ್ಮ. You have to protect the citizens, you have to protect the dharma, you have to protect the country. ಇದು ಒಬ್ಬ ಕ್ಷತ್ರಿಯ
ತಾನು ಮಾಡಬೇಕಾಗಿರುವಂತಹ ಧರ್ಮ. ಹತ್ವಾರ್ಥ ಕಾಮಾಸ್ತು ಗುರೂನಿ ಹೈವ. ಒಂದು ವೇಳೆ ನಾನು ಗುರು ಅನ್ನುವಂತಹದ್ದನ್ನ ಪರಿಗಣಿಸದೆ ಹೋದರೂ ಕೂಡ ಅರ್ಥ, ಕಾಮಾನ್, ಈ ಒಂದು ವೆಲ್ತ್ ಅಂತ ಕರೀತಾರೆ ಇದನ್ನ. ಸೊ ಇವುಗಳನ್ನ ಸಂತೋಷದಿಂದ ಅನುಭವಿಸೋದಕ್ಕೆ ಆಗೋದಿಲ್ಲ. ಏನು ಮಾಡಿದ್ರೆ ನಿನ್ನ ಪ್ರಕಾರ ನಾನು ಅವರೆಲ್ಲ ಅನೀತಿಯಿಂದ ಕೂಡಿದರೆ, ಅಧರ್ಮದಿಂದ ಇದ್ದಾರೆ, ಆ ರೀತಿ ಕನ್ಸಿಡರ್ ಮಾಡಿ ಯುದ್ಧವನ್ನ ಮಾಡಿದ್ರು ಕೂಡ ಮುಂದೆ ಯುದ್ಧವನ್ನ ಗೆದ್ದ ನಂತರದಲ್ಲಿ ಸಿಗುವಂತಹ ಅಧಿಕಾರ, ಪದವಿ, ಸಿಂಹಾಸನ ಇವುಗಳನ್ನ ಸಂತೋಷದಿಂದ ಅನುಭವಿಸೋದಕ್ಕೆ ನನಗೆ ಸಾಧ್ಯವೇ ಇಲ್ಲ ಪರಮಾತ್ಮ. ನೀ ಹೇಳ್ತಾ ಇದೀಯಾ, ನೀ ಕೊಟ್ಟಿರುವಂತಹದ್ದು ಇಟ್ ಈಸ್ ಫೈನ್, ಅವರು ಅಧರ್ಮದಿಂದ ಕೂಡಿದ್ದಾರೆ ಅಂತ ಹೇಳ್ತಾ ಇದೀಯಾ. ಬಟ್ ಆದರೂ ಕೂಡ ಯುದ್ಧದ ನಂತರದಲ್ಲಿ ನನಗೆ ಸಿಗುವಂತಹ ಈ ಅಧಿಕಾರ, ಪದವಿ, ಸಿಂಹಾಸನ ಇವೆಲ್ಲ ಯುದ್ಧದ ರಕ್ತದಿಂದ ನೆಂದು ಒದ್ದೆಯಾಗಿ ಹೋಗಿರುತ್ತೆ. ಅದನ್ನ ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ಯುದ್ಧ ಬೇಡ, ಅದ್ರ ಬದಲು ಭಿಕ್ಷೆಯನ್ನ ಬೇಡಿ ನಾನು ಬದುಕ್ತೀನಿ. ಐ ವಿಲ್ ನಾಟ್ ಫೈಟ್ ದಿಸ್ ವಾರ್. ಅರ್ಜುನನ ಮೊಂಡಾಟ. ಸೊ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತಹ ಒಂದು ಶ್ಲೋಕದ ಪ್ರತಿ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಕೆಲವು ಜ್ಞಾನಿಗಳು ಈ ಸಂದರ್ಭದಲ್ಲಿ ಈ ರೀತಿ ಕೂಡ ಅವರಿಬ್ಬರ ಮಧ್ಯೆ ಚರ್ಚೆ ಆಗಿರಬಹುದು. ಇಂತಹ ಪ್ರಶ್ನೆಗಳನ್ನ ಕೇಳಿರುವ ಕಾರಣದಿಂದ ಇಲ್ಲಿ ಅರ್ಜುನ ಹೇಳ್ತಾನೆ ನಾನು ಭಿಕ್ಷೆಯನ್ನ ಬೇಡಿ ಬದುಕ್ತೀನಿ ಅಂತ. ಮತ್ತು ಅವರ ತಪ್ಪುಗಳನ್ನ ಪರಮಾತ್ಮ ತೋರಿಸಿದಾಗ್ಲೂ ಕೂಡ ಹೇಳ್ತಾನೆ ಅವರು ಮಹಾನುಭಾವನು, ಅವರು ನನಗೆ ಮಹಾನುಭಾವರಂತೆ ಕಾಣ್ತಾ ಇದ್ದಾರೆ, ಅಂತಹವ್ರನ್ನ ಕೊಂದು ನಾನು ಆ ಮೂಲಕ ಗಳಿಸುವಂತಹ ಯಾವುದೇ ಐಶ್ವರ್ಯದ ಭೋಗಗಳಿರಬಹುದು ಅವೆಲ್ಲ ರಕ್ತದಿಂದ ಒದ್ದೆ ಆಗಿರುತ್ತೆ. ಸೊ ಆದ್ರಿಂದ ಐ ಕೆನಾಟ್ ಫೈಟ್ ದಿಸ್ ವಾರ್. ಅದ್ರ ಬದಲು ಐ ವಿಲ್ ಬೆಗ್ ಅಂಡ್ ಸರ್ವೈವ್. ಅದೇ ಉಚಿತ ಅಂತ ಹೇಳ್ತಾನೆ. ಇಲ್ಲಿ ಅರ್ಜುನನ ವಿಪರೀತ ಭಾವನೆಯನ್ನ ಅರ್ಥ ಮಾಡ್ಕೋಬಹುದು. ಈ ವಿಪರೀತ ಭಾವನೆಗಳು ಕೂಡ ಯಾವಾಗ ನಮ್ಮಲ್ಲಿ ಬರುತ್ತೆ ಅಂತಂದ್ರೆ ವೆನ್ ಆ ಇಂಟೆಲೆಕ್ಟ್ ಅನ್ನುವಂತಹದ್ದು ವರ್ಕ್ ಆಗೋದಿಲ್ಲ. ಮನಸ್ಸು ಅಂತಃಕರಣ ಅಂತ ಹೇಳ್ತೀವಿ, ದ ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಆ ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ 4 ಕಂಪಾರ್ಟ್ಮೆಂಟ್ಸ್. ಇಟ್ ಈಸ್ ಕಾಲ್ಡ್ ಮನಃ, ಬುದ್ಧಿ, ಚಿತ್ತ, ಅಹಂಕಾರ. ಸೊ ಒಳಗಡೆ ಇರೋ ಇನ್ನರ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಂತಹ 4 ಕಂಪಾರ್ಟ್ಮೆಂಟ್ಗಳಿದ್ದು ಯಾವ ಸಂದರ್ಭದಲ್ಲಿ ಯಾವುದು ವರ್ಕ್ ಮಾಡ್ತಾ ಇದೆ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರೋದಿಲ್ಲ. ದಟ್ ಈಸ್ ವಾಟ್ ಹ್ಯಾಪನ್ ಟು ದಿ ಅರ್ಜುನ. ಸೊ ಇಲ್ಲಿ ಅಂತಃಕರಣದಲ್ಲಿ ಯಾವುದು ಎಚ್ಚರದಿಂದ ಇದೆ ಅನ್ನುವಂತಹದ್ದು ಅರ್ಜುನ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ. ಸೊ ಇಲ್ಲಿ ಭಾವನೆಗಳು, ವಿಪರೀತ ಭಾವನೆಗಳು ಯಾಕೆ ಬಂದಿದೆ ಅಂತಂದ್ರೆ ಅಂತಃಕರಣ ಅಂತ ಹೇಳಿದಾಗ ಅಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ಚಿತ್ತ ಇದೆ, ಅಹಂಕಾರ ಇದೆ. ಈ ಮೈಂಡ್ ಅಂತ ಏನಿದೆ ದಟ್ ಈಸ್ ದ ಮೀನಿಂಗ್ ಏನು ಅಂತಂದ್ರೆ ಇಟ್ ಫೀಲ್ಸ್, ಅದು ಭಾವನೆಗಳನ್ನ ಹೊರಹಾಕತ್ತೆ. ಅಲ್ಲಿ ಇರೋ 4 ಭಾಗಗಳಲ್ಲಿ ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿದಾಗ ಅಲ್ಲಿ ಮನಸ್ಸು ಅನ್ನುವಂತಹದ್ದು ವರ್ಕ್ ಮಾಡ್ತಾ ಇದೆ ಅಂತಂದಾಗ ಉಳಿದ 3 ಅಂತಂದ್ರೆ ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂತಹದ್ದು ವರ್ಕ್ ಮಾಡೋದಿಲ್ಲ. ಅವು ಸ್ತಬ್ಧವಾಗಿ ಕುಳಿತಿರುತ್ತವೆ. ಸೊ ಕೇವಲ ಮೈಂಡ್ ಮಾತ್ರ ಆಕ್ಟಿವ್ ಆಗಿರುತ್ತೆ. ಆ ಮೈಂಡ್ ಏನ್ ಮಾಡುತ್ತೆ ಅಂತಂದ್ರೆ ವಿಪರೀತ ಭಾವನೆಗಳನ್ನು ಹೊರಗಡೆ ಹಾಕುತ್ತೆ. ಸೊ ದಟ್ಸ್ ವಾಟ್ ಹ್ಯಾಪನ್ ಟು ಅರ್ಜುನ. ವೈ ಅರ್ಜುನ ಈಸ್ ಟಾಕಿಂಗ್ ಲೈಕ್ ದಿಸ್ ಅಂತಂದ್ರೆ ವಿಪರೀತ ಭಾವನೆಗಳನ್ನು ಅವನು ಹೊರಹಾಕ್ತಾ ಇದ್ದಾನೆ. ಸೊ ವಿಪರೀತ ಭಾವನೆಗಳು ಅಂತಂದ್ರೆ ಅವುಗಳೆಲ್ಲ ಇಟ್ ಎಂಪವರ್ಡ್ ದಿ ಅರ್ಜುನ. ಸೊ ಅದಕ್ಕೆ ಅವನೇನು ಹೇಳ್ತಾನೆ ಅಂತಂದ್ರೆ ಇಲ್ಲಿ ನಾನು ಯುದ್ಧವನ್ನ ಮಾಡೋದಿಲ್ಲ, ನಾನು ಭಿಕ್ಷೆಯನ್ನ ಬೇಡಿ ಬದುಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಅವನು ತನ್ನ ಬುದ್ಧಿಯನ್ನ, ಸ್ಥಿಮಿತವನ್ನ ಕಳ್ಕೊಂಡಿದ್ದಾನೆ ಅಂತಂದ್ರೆ ಅವನು ಭಿಕ್ಷೆಯನ್ನ ಬೇಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇರುವಂತಹ ಈ ಒಂದು ಸ್ಟೇಟ್ಮೆಂಟ್ನ ನಾವು ಗಮನಿಸಿದ್ರೆ ಅರ್ಜುನನಿಗೆ ಪರಧರ್ಮದಲ್ಲಿ ಆಸಕ್ತಿ ಎನ್ನುವಂತಹದ್ದು ಉಂಟಾಗ್ತಾ ಇದೆ. ಬಿಕಾಸ್ ಅರ್ಜುನ ಈಸ್ ಎ ಕ್ಷತ್ರಿಯ. ಫಾರ್ ಎ ಕ್ಷತ್ರಿಯ
ಧರ್ಮವನ್ನು ರಕ್ಷಣೆ ಮಾಡುವಂತಹದ್ದು, ಪ್ರಜೆಗಳನ್ನು ರಕ್ಷಣೆ ಮಾಡುವಂತಹದ್ದು, ರಾಜ್ಯವನ್ನು ಉಳಿಸ್ಕೊಳ್ಳುವಂತಹದ್ದು, ಯುದ್ಧವನ್ನು ಮಾಡೋದು, ಇವೆಲ್ಲ ಒಬ್ಬ ಕ್ಷತ್ರಿಯನ ಸ್ವಧರ್ಮ. ಭಿಕ್ಷೆ ಬೇಡುವಂತಹದ್ದು ಇಟ್ ಈಸ್ ದಿ ಸ್ವಧರ್ಮ ಆಫ್ ಎ ಬ್ರಾಹ್ಮಣ. ಯಾಕೆ ಅಂತಂದ್ರೆ ಬ್ರಾಹ್ಮಣ ಅಂತಂದಾಗ ಹಿ ಈಸ್ ಅಧ್ಯಯನಶೀಲ. ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡುವಂತಹದ್ದು, ಪೂಜೆ. ಈಸ್ ಎ ಪುರೋಹಿತ. ಒಂದು ಪುರದಲ್ಲಿರುವಂತಹ ಜನಗಳ ಹಿತವನ್ನು ಬಯಸುವಂತಹವನು ಒಬ್ಬ ಬ್ರಾಹ್ಮಣ. ಸೊ ಅವನ ಕರ್ಮ ಯಾವುದು ಅಂತಂದ್ರೆ ಈ ರೀತಿ ಪೂಜೆ ಮಾಡಿಸುವಂತಹದ್ದು, ಪಾಠ ಪ್ರವಚನಗಳನ್ನು ಮಾಡುವಂತಹದ್ದು. ಆ ಮೂಲಕ ಅವನ ಹೊಟ್ಟೆಗೆ ಸಾಕಾಗುವಷ್ಟು ಸಂಪಾದನೆ ಆಗಲಿಲ್ಲ ಅಂತಂದಾಗ he is allowed to beg. So it is the dharma of a brahmana. ಭಿಕ್ಷೆ ಎನ್ನುವಂತಹದ್ದು ಇಟ್ ಈಸ್ ದಿ ಧರ್ಮ ಆಫ್ ಎ ಬ್ರಾಹ್ಮಣ. ಯುದ್ಧ ಅನ್ನುವಂತಹದ್ದು ಇಟ್ ಈಸ್ ಎ ಧರ್ಮ ಆಫ್ ಎ ಕ್ಷತ್ರಿಯ. ಆದರೆ ಅರ್ಜುನ ತನ್ನ ಬುದ್ಧಿಯ ಸ್ಥಿಮಿತವನ್ನ ಕಳ್ಕೊಂಡಿರೋದ್ರಿಂದ ಸ್ವಧರ್ಮವನ್ನ ಮರೆತಿದ್ದಾನೆ. ಸ್ವಧರ್ಮವನ್ನ ಮರೆತು ಪರಧರ್ಮದಲ್ಲಿ ಆಸಕ್ತನಾಗಿದ್ದಾನೆ. ಪರಧರ್ಮ ಅಂತಂದ್ರೆ ಇಲ್ಲಿ ನಾನು ಒಬ್ಬ ಕ್ಷತ್ರಿಯನಾಗಿ ನಾನು ಯುದ್ಧ ಮಾಡೋದಿಲ್ಲ, ಅದರ ಬದಲು ಭಿಕ್ಷೆಯನ್ನ ಬೇಡಿ ನಾನು ಬದುಕ್ತೀನಿ ಅಂತ ಹೇಳಿ ಪ್ರಜೆಗಳನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯಿಂದ ಅವನು ನುಸುಳ್ಕೋತಾ ಇದ್ದಾನೆ. ಯುದ್ಧ ಕ್ಷೇತ್ರದಲ್ಲಿ ಬೆನ್ನು ತೋರಿಸಿ ಓಡ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಹೀಗೆ ಸ್ವಧರ್ಮವನ್ನ ಮರೆತಿದ್ದಾನೆ, ಪರಧರ್ಮವನ್ನ ಇಷ್ಟಪಡ್ತಾ ಇದ್ದಾನೆ. ಇದೆಲ್ಲ ಇಟ್ ಇಸ್ ಆಲ್ ಬಿಕಾಸ್ ಅರ್ಜುನ ತನ್ನ ಬುದ್ಧಿಯ ಸ್ಥಿಮಿತವನ್ನ ಕಳ್ಕೊಂಡಿರುವಂತಹದ್ದನ್ನು ತೋರಿಸ್ತಾ ಇದೆ. ಅಂತಹದ್ದನ್ನ ಇಲ್ಲಿ ಪರಮಾತ್ಮ ಗಮನಿಸಿ ಅರ್ಜುನನಿಗೆ ಸಾಕಷ್ಟು ಬುದ್ಧಿವಾದವನ್ನ ಅಲ್ಲಲ್ಲಿ ಹೇಳ್ತಾನೆ ಬಂದಿದ್ದಾನೆ. ನೋಡಪ್ಪ, ನೀನ್ ಏನ್ ನಿರ್ಧಾರ ತಗೊಂಡಿದ್ಯಾ, ಐ ವಿಲ್ ಬೆಗ್ ಅಂಡ್ ಲೀವ್ ಅಂತ ಹೇಳ್ತಾ ಇದೆಯಲ್ಲ, ಇಟ್ ಈಸ್ ನಾಟ್ ಗುಡ್. ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ತಿದ್ಯಲ್ಲ, ಅಗೇನ್ ದಟ್ ಈಸ್ ನಾಟ್ ಗುಡ್. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಕನ್ಫ್ಯೂಷನ್ಸ್ that are connected in the mind of the Arjuna. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.